ಸೊ ಬಟ್ಟೆ ಹರ್ಕೊಳಕ್ಕೂ ರೆಡಿ ಇರಬೇಕು, ಬಟ್ಟೆ ಗಲೀಜ್ ಮಾಡ್ಕೊಳಕ್ಕೂ ರೆಡಿ ಇರಬೇಕು. ಈ ಫೀಲ್ಡ್ ಹಂಗಿದೆ. ಎಷ್ಟೋ ಅನಿಮಲ್ಸ್ ಇವತ್ತು ಅವುಗಳ ಫುಡ್ಡು ಏನು ನ್ಯಾಚುರಲ್ ಫುಡ್ ಇರುತ್ತಲ್ಲ ಅದನ್ನು ಬಿಟ್ಟು ಆರ್ಟಿಫಿಷಿಯಲ್ ಫುಡ್ಗಳಿಗೆ ಮೊರೆ ಹೋಗ್ತಾ ಇದ್ದಾವೆ. ಯಾಕಂದರೆ ಅವಕ್ಕೆ ನ್ಯಾಚುರಲ್ ಆಗಿ ಏನೂ ಸಿಗ್ತಾ ಇಲ್ಲ. ಕಾಲ್ ಬಂದಾಗ ಅನ್ನೋನ್ ನಂಬರ್ಸ್ಗಳೇ ನಮಗೆ ಬರೋದು. ಸೊ ನಾವು ಅದನ್ನು ಪಿಕ್ ಮಾಡ್ತೀವಿ. ಪಿಕ್ ಮಾಡೋರು ಎಲ್ಲೋ ಹೇಳ್ತಾರೆ, ಎಲ್ಲೋ ಮೂಲೆಯಲ್ಲಿ ಹೇಳ್ತಾರೆ ರೆಸ್ಕ್ಯೂ. ತಿನ್ನಕ್ಕಂತ ಹೋಗಿದ್ದಕ್ಕೆ ಗಲೀಜ್ ಮಾಡಿಬಿಡುತ್ತೆ. ಅದು ಸ್ವಲ್ಪ ತಿನ್ಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ಚೆಲ್ಲಿದೆ. ಸೊ ಗಲೀಜ್ ಮಾಡಿಬಿಡುತ್ತೆ ಅನ್ನೋ ಕಾರಣಕ್ಕೆ ಯಾರೋ ಒಬ್ಬರು ಒಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಇಬ್ಬರೂ ಅದಕ್ಕೆ ಹೊಡೆದಿದ್ದಾರೆ, ಚೆನ್ನಾಗಿ ಹೊಡೆದಿದ್ದಾರೆ. ಪ್ರೆಗ್ನೆಂಟ್ ಡಾಗ್ ಅದು, ಹೊಟ್ಟೆಗೂ ಹೊಡೆದಿದ್ದಾರೆ. ಸೊ ಇವತ್ತು ಹ್ಯೂಮನ್ಸು ಎಷ್ಟು ಕ್ರೂರಿ ಆಗಬೇಕು ಅಷ್ಟು ಕ್ರೂರಿ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಅದಕ್ಕೆ ಮೈ ತುಂಬ ಬರೆ ಎಳೆದಿದ್ದಾರೆ. ಅದು ಗುರುತು ಸಿಗಬಾರ್ದು, ಇದು ನಮ್ಮದೇ ನಾಯಿ ಅಂತ ಗೊತ್ತಾಗಬಾರ್ದು. ನೈಟ್ ಟೈಮಲ್ಲಿ ರೆಸ್ಕ್ಯೂಸ್ ಅಟೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾವಿನ ಬಾಯಿನ ಹೊಲಿದ್ಬಿಟ್ಟು ಆ ಒಂದು ಅದೇನು ಬುಟ್ಟಿ ಇರುತ್ತಲ್ಲ ಅದರೊಳಗೆ ಇಟ್ಕೊಂಡು ಲಿಟ್ರಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು 10 ದಿನ ಊಟ ನೀರು ಕೊಟ್ಟರಲ್ಲ ಅದಕ್ಕೆ. ಯಾಕೆ ಹಸುಗಳಲ್ಲಿ ಮಾತ್ರ ಕಾಮಧೇನು ಇರೋದಾ? ನಾಯಿ ಸಾಕ್ಷಾತ್ ಕಾಲಭೈರವ ಅಲ್ವಾ, ದತ್ತಾತ್ರೇಯ ಅಲ್ವಾ? ಮನೆ ಮುಂದೆ ನಾಯಿಗೆ ಊಟ ಹಾಕಕ್ಕೆ ರೆಫ್ಯೂಸ್ ಮಾಡೋರು ಶಿವನ್ ಮುಂದೆ ಹೋಗ್ಬಿಟ್ಟು ಹಾಲೆರಿತಾರೆ. ಜನಗಳು ಮೂಢನಂಬಿಕೆನ ಬಿಲೀವ್ ಮಾಡ್ತಾ ಇಲ್ಲ, ಮೂಢನಂಬಿಕೆನ ಬಿಲೀವ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಮೂರ್ತಿಯಲ್ಲಿ ದೇವ್ರನ್ನ ಕಾಣೋ ನೀವು ಯಾಕೆ ಎಲ್ಲ ಪ್ರಾಣಿಗಳನ್ನಲ್ಲೂ ಏನಕ್ಕೆ ದೇವ್ರನ್ನ ಕಾಣ್ತಿಲ್ಲ? ದೇ ಆರ್ ಡೂಯಿಂಗ್ ಸಚ್ ಅ ನಾನ್ಸೆನ್ಸ್ ಟು ನಾನ್ಸೆನ್ಸ್ ಅಂದ್ರೆ ನಾನ್ಸೆನ್ಸ್, ನೆಕ್ಸ್ಟ್ ಲೆವೆಲ್ ನಾನ್ಸೆನ್ಸ್. ಹಾವಾಗ ಮುತ್ಕೊಡೋದು, ಸೌರಕ್ಕೆ ಹೋಗೋದು ತಲೆ. ಒಂದೆಡ್ಲಗೆರಡು, ಆಚೆ ಹೋಗ್ಬಾರ್ದು ಹೆಣ್ಣು, ಬೀಳ್ತ ಜನರ ಕಣ್ಣು, ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ, ಅದ ತರ ಬೇಡ ಇದ ತರ ಬೇಡ, ಅದ ಮಾಡಬೇಡ ಇದ ಮಾಡಬೇಡ ಅಂತ ನಮ್ಮನ್ನ ಸಪ್ರೆಸ್ ಮಾಡುತ್ತೀರಾ? ನಾ ಭಾರತೀಯ ನಾರಿ ನಾರಿ ನಮೂನಿದರೆ ಮಾರಿ, ಮಾರೋದಿಲ್ಲ ನಾನು ತುಂಬಾನೇ ಹುಷಾರಿ, ಸ್ವಾಗ್ ನಂದು ಭಾರಿ ಆದ್ರೂ ಸಂಸ್ಕಾರಿ, ಕ್ರಾಪ್ ಟಾಪ್ ಮಿನಿ ಸ್ಕರ್ಟ್ ಜೀನ್ಸ್ ಅಥವಾ ಸಾರಿ, ನನ್ ಬಟ್ಟೆ ನನ್ನ ಇಷ್ಟ, ವೈ ಡು ಯು ವರಿ, ಜಡ್ಜ್ ಮಾಡೋರೆಲ್ಲ ನನ್ನ ದಾರಿಯಿಂದ ಗೆಟ್ ಔಟ್. ಅಂಕಲ್ ಆಂಟಿ ಎಲ್ಲ ಯಾರು ಉರ್ಕೋಬೇಡಿ, ಪೀಸ್ ಔಟ್. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಘನ ಮಾತು ಪಾಡ್ಕಾಸ್ಟ್ ಅಂಡ್ ನಾನು ಮೇಘನಾ. ನಾವು ಈ ಘನ ಮಾತು ಪಾಡ್ಕಾಸ್ಟ್ ನ ರೆಕಾರ್ಡ್ ಮಾಡ್ತಾ ಇರೋದು ನಾಗರಬಾವಿ ಹತ್ರ, ರಿಂಗ್ ರೋಡ್ ಹತ್ರ ಇರೋ ಕ್ಲಾಸಿಕ್ ಸ್ಟುಡಿಯೋನಲ್ಲಿ. ಈ ಸ್ಟುಡಿಯೋನಲ್ಲಿ ಸಾಕಷ್ಟು ಬ್ಯಾಕ್ ಡ್ರಾಪ್ಗಳಿದೆ, ತುಂಬಾ ಹೆಲ್ಪ್ ಆಗಿದೆ. ಎಲ್ಲ ಟೆಕ್ನಿಕಲ್ ಪಾರ್ಟ್ನೆಲ್ಲ ಅವರೇ ನೋಡ್ಕೊಳ್ತಾರೆ. ಇಕ್ವಿಪ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ನಿಮಗೂ ಕೂಡ ಪಾಡ್ಕಾಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಟುಡಿಯೋಗೆ ವಿಸಿಟ್ ಮಾಡಿ. ಇವತ್ತಿನ ಘನಮಾತು ಪಾಡ್ಕಾಸ್ಟ್ ಅಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಇವರು ಸ್ನೇಕ್ ರೆಸ್ಕ್ಯೂವರ್. ಬರೀ ಸ್ನೇಕ್ಸ್ ಅಷ್ಟೇ ಅಲ್ಲ, ಅನಿಮಲ್ ರೆಸ್ಕ್ಯೂವರ್, ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟ್ ಅಷ್ಟೇ ನಿಲ್ಲಲ್ಲ, ಸಿಂಗರ್ ಕೂಡ, ರ್ಯಾಪರ್ ಕೂಡ. ಸೊ ತಡ ಮಾಡೋದು ಬೇಡ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಾಯ್ ಸ್ಫೂರ್ತಿ ಅವರೇ. ಹಲೋ ಮೇಘನಾ ಅವರೇ, ಹೇಗಿದ್ದೀರಾ? ಐ ಆಮ್ ಗುಡ್. ಮತ್ತೆ ಹೇಗೆ ನಡೀತಾ ಇದೆ ರೆಸ್ಕ್ಯೂಸ್ ಎಲ್ಲ? ನಡೀತಾ ಇದೆ, ರೆಗ್ಯುಲರ್ ಕಾಲ್ಸ್ ಎಲ್ಲ ಅದೇ ಥರ. ನಂಗೆ ಒಂದು ಹೇಳಿ, ದಿನದಲ್ಲಿ ಎಷ್ಟು ಕಾಲ್ಸ್ ಬರುತ್ತೆ ನಿಮಗೆ ಡೈಲಿ ರೆಸ್ಕ್ಯೂಗೆ? ಲೈಕ್ ಅನಿಮಲ್ ರೆಸ್ಕ್ಯೂ ತಗೊಂಡ್ರೆ ಅವಕ್ಕೆ ಯಾವಾಗ ತೊಂದರೆ ಆಗುತ್ತೋ ಅವಾಗ ಬರುತ್ತೆ ಖಂಡಿತವಾಗಿಯೂ. ಅಟ್ಲೀಸ್ಟ್ ದಿನಕ್ಕಂದ್ರೂ ಒಂದು ಮಿನಿಮಮ್ 2 ಕಾಲ್ಸ್ ಅಂತೂ ಇದ್ದೇ ಇರುತ್ತೆ. ಎರಡಂತೂ ಹಾವಿಂದೆ, ಅಂದ್ರೆ ಅನಿಮಲ್ ರೆಸ್ಕ್ಯೂದು, ಸ್ನೇಕ್ ರೆಸ್ಕ್ಯೂದು ಮಿನಿಮಮ್ 2 ಕಾಲ್ಸ್ ಅಂತೂ ನನಗೆ ಬಂದೇ ಬರುತ್ತೆ. ಓಕೆ. ಸೊ ಹಾಗಿದ್ರೆ ಚಿತ್ರದುರ್ಗದಲ್ಲಿ ತುಂಬಾನೇ ಹಾವುಗಳಿದೆಯಾ? ತುಂಬಾ ಹಾವುಗಳು ಇದೆ. ಹಾವನ್ನ ಹಿಡಿಯೋರು ತುಂಬಾ ಜನ ಆಗಿದ್ದಾರೆ. ಸೊ ಹಾಗಾಗಿ ಬ್ಯಾಲೆನ್ಸಿಂಗ್ ಆಗಿ ಬರ್ತಾ ಇದೆ ಎಲ್ಲರೂ. ಹಾವನ್ನ ಹಿಡಿಯೋರು ತುಂಬಾ ಜನ ಆಗಿದ್ದಾರೆ. ಈವನ್ ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾ ಜನ ಕಾಣಿಸ್ಕೊಳ್ತಾ ಇದ್ದಾರೆ ಹಾವುಗಳ ಜೊತೆ. ಸೊ ನೀವು ವಿಮೆನ್ ವೈಲ್ಡ್ ಲೈಫ್ ರೆಸ್ಕ್ಯೂವರ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ವಿಮೆನ್ ವೈಲ್ಡ್ ಲೈಫ್ ರೆಸ್ಕ್ಯೂವರ್ ಆಗಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಡೋಂಟ್ ಪ್ಲೇ ವಿತ್ ವೈಲ್ಡ್ ಲೈಫ್ ಆರ್ ಎನಿಥಿಂಗ್. ಲೈಕ್ ಅನಿಮಲ್ಸ್ ಜೊತೆ ನಾವು ಆಟ ಆಡಬಾರ್ದು. ಈಗ ನಾವು ರೆಸ್ಕ್ಯೂಗೆ ಹೋಗ್ತೀವಿ, we have to rescue and we have to bag that snake and we have to educate people and we have to come back. So that's the proper rescue. ಬಟ್ ತುಂಬ ಜನ ಏನು ಮಾಡ್ತಾ ಇದ್ದಾರೆ, ಫಾಲೋವರ್ಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ವ್ಯೂಸ್ಗೋಸ್ಕರ ದೇ ಆರ್ ಡೂಯಿಂಗ್ ಸಚ್ ಅ ನಾನ್ಸೆನ್ಸ್ ಟು ನಾನ್ಸೆನ್ಸ್ ಅಂದ್ರೆ ನಾನ್ಸೆನ್ಸ್, ನೆಕ್ಸ್ಟ್ ಲೆವೆಲ್ ನಾನ್ಸೆನ್ಸ್. ಹಾವಾಗ ಮುತ್ಕೊಡೋದು, ಸೌರಕ್ಕೆ ಹೋಗೋದು ತಲೆ. ಹೌದು, ಇದಕ್ಕೆಲ್ಲ ಏನ್ ಹೇಳ್ತೀರಾ? ಅದನ್ನೆಲ್ಲ ಎಥಿಕಲ್ ರೆಸ್ಕ್ಯೂಗೆ ಕನ್ಸಿಡರ್ ಮಾಡೋದೇ ಇಲ್ಲ. ಆ್ಯಕ್ಚುಲಿ ಎಥಿಕಲ್ ರೆಸ್ಕ್ಯೂ ಮೀನ್ಸ್ ನಾವು ಆದಷ್ಟು ವೈಲ್ಡ್ ಲೈಫ್ ಜೊತೆ ಕಾಂಟ್ಯಾಕ್ಟ್ಲೆಸ್ ರೆಸ್ಕ್ಯೂನ ಮಾಡಬೇಕು. ಸೊ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಜನಗಳು ಅದೇ ಥರ ಪ್ರೊವೋಕ್ ಆಗ್ತಾ ಇದ್ದಾರೆ. ಸೊ ಇವನನ್ನು ಕರೆಸಿದ್ರೆ ನಮಗೊಂದಷ್ಟು ಸ್ವಲ್ಪ ಹೊತ್ತು ಶೋ ಕೊಡ್ತಾನೆ, ಸೊ ಅದನ್ನು ನಾವು ಅವ್ನು ವಿಡಿಯೋ ಮಾಡಿ ಹಾಕ್ತಾನೆ.
ಸೊ ನಾವು ಅದನ್ನು ನೋಡ್ಬೋದು, ಲೈಕ್ ಮಾಡ್ಬೋದು, ಶೇರ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ ಇವತ್ತು ವೈಲ್ಡ್ ಲೈಫ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಸೊ ದೆರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ರೆಸ್ಕ್ಯೂಯರ್ಸ್ ಆ್ಯಂಡ್ ಕ್ಯಾಚರ್ಸ್. ಕ್ಯಾಚರ್ಸ್ಗೂ ರೆಸ್ಕ್ಯೂಯರ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ನೀವು ನಿಜವಾದ ರೆಸ್ಕ್ಯೂಯರ್ ಯಾರೇ ಆಗಲಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋರಿಗೆ ಜಾಸ್ತಿ ಫಾಲೋವರ್ಸ್ ಇರಲ್ಲ, ಜಾಸ್ತಿ ವ್ಯೂಸ್ ಬರಲ್ಲ, ಜಾಸ್ತಿ ಲೈಕ್ಸ್ ಬರಲ್ಲ, ಯಾಕಂದರೆ ದೇ ವೋಂಟ್ ಶೋ ಆಫ್ ಎನಿಥಿಂಗ್. ಸೊ ದೇ ಜಸ್ಟ್ ಕಮ್, just rescue the snake and they will bag it and they will go back. Educating ಪೀಪಲ್ನ ಮೋಸ್ಟ್ ಆಫ್ ಆಲ್ ನಾವು ಎಜುಕೇಟ್ ಮಾಡಲೇಬೇಕು. ಬಟ್ ಮೋಸ್ಟ್ ಆಫ್ ದ ರೆಸ್ಕ್ಯೂಯರ್ಸ್ ಇವಾಗ ಏನಾಗ್ತದೆ, ಕ್ಯಾಚರ್ಸ್ ಏನಾಗ್ತಾ ಇದಾರೆ ಅಂದರೆ, ಸೊ ಬರ್ತಾರೆ, ಒಂದು ಹಾವನ್ನ ಎಷ್ಟೊತ್ತು ಬೇಕು ಬ್ಯಾಗಿಂಗ್ ಮಾಡೋಕ್ಕೆ, ಮ್ಯಾಕ್ಸಿಮಮ್ ಅಂದ್ರೆ ಒಂದು 5-10 ನಿಮಿಷ ಆಗುತ್ತಾ, ಅದು ಎಷ್ಟೇ ಅಗ್ರೆಸಿವ್ ಆಗಿರಲಿ ಏನೇ ಆಗಿರಲಿ. ಸೊ ಅದು ಒಂದೊಂದು ಅರ್ಧ ಗಂಟೆ ಇಟ್ಕೊಂಡು ಆಟ ಆಡಿಸ್ತಾರೆ. ಸೊ ಲೈಕ್ ದೇ ಡೂ ಸಚ್ ಥಿಂಗ್ಸ್. ಸೊ ಅದು ಪ್ರೊವೋಕ್ ಆಗುತ್ತೆ, ಅಗ್ರೆಸಿವ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆಗಲೇ ಬೈಟ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ನಾ ಕಂಡಂತೆ ಸಾಕಷ್ಟು ಜನ ಈ ತರ ಶೋ ಆಫ್ ಮಾಡೋದಕ್ಕೆ ಹಾವುಗಳನ್ನ ಹಿಡ್ಕೋತಾರೆ. ನಿಜವಾಗ್ಲೂ ರೆಸ್ಕ್ಯೂ ಮಾಡೋರು ಅದನ್ನ ನೀಟಾಗಿ ಎಲ್ಲೋ ಒಂದ್ ಕಡೆ ಕಾಡ್ ಬಿಟ್ಬಿಡ್ತಾರೆ. ಸೊ ಈ ತರ ಶೋ ಆಫ್ಗೆ ಅಂತ ಮಾಡ್ತಿರೋರ್ಗೆ ಯಾವ ತರನಾದ್ರೂ ಕಂಪ್ಲೇಂಟ್ ಕೊಡ್ಬೋದಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ, ಅಥವಾ ಹೇಗ್ ತಡೆಯೋದು ಇಂಥವ್ರನ್ನ? ಸೊ ದೆರ್ ಇಸ್ ಅ ಸ್ಪೆಷಲ್ ಟೀಮ್ ಆಫ್ ಆರ್ ಸ್ನೇಕ್ ರೆಸ್ಕ್ಯೂಸ್. ಓಕೆ, ಸ್ನೇಕ್ ರೆಸ್ಕ್ಯೂರ್ಸ್ದು ಒಂದು ಸ್ಪೆಷಲ್ ಟೀಮ್ ಇದೆ. ಅಂದರೆ ಎಥಿಕಲ್ ರೆಸ್ಕ್ಯೂರ್ಸ್ ಅವರೆಲ್ಲ ತುಂಬ 20-30 ವರ್ಷಗಳಿಂದ ಸಾವಿರಾರು ಸ್ನೇಕ್ಸ್ನ ರೆಸ್ಕ್ಯೂ ಮಾಡಿದ್ದಾರೆ, ವೈಲ್ಡ್ ಲೈಫ್ ಕನ್ಸರ್ವೇಷನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರದ್ದೊಂದು ಟೀಮ್ ಇರುತ್ತೆ. ಸೊ ನಾವು ಅವರಿಗೆ ಇಂಟಿಮೇಟ್ ಮಾಡ್ತೀವಿ, ಸರ್ ಈ ಥರ ನೋಡಿ ಇವರು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅಥವಾ ಹಾವು ಒಟ್ಟಿಗೆ ಆಟ ಆಡ್ತಾ ಇದ್ದಾರೆ, ಅಥವಾ ಇನ್ನೊಂದೇನೋ ಒಂದು ಮಾಡ್ತಾ ಇದ್ದಾರೆ, ಅದಕ್ಕೆ ಹಾರ್ಮ್ ಮಾಡ್ತಾ ಇದ್ದಾರೆ, ನಾವು ಇನ್ಫಾರ್ಮೇಷನ್ ಕೊಡ್ತೀವಿ. ಸೊ ಅವ್ರು ಅದನ್ನು ಏನು ಮಾಡ್ತಾರೆ, ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿಕೊಂಡು ಸೊ ಅವರಿಗೊಂದು ಪಾಠ ಕಲಿಸೋ ಇದಾಗಿರ್ಬೋದು, ಅಥವಾ ಕಂಪ್ಲೇಂಟ್ ಕೊಡೋದಾಗಿರ್ಬೋದು, ಕಂಪ್ಲೇಂಟ್ ಲಾಡ್ಜ್ ಮಾಡೋದು, ಆ ಥರದನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಅನ್ಫಾರ್ಚುನೇಟ್ಲಿ ಕೆಲವೊಬ್ರು ತಿದ್ಕೊಂಡು ಕರೆಕ್ಟಾಗಿ ಮತ್ತೆ ರೀಸ್ಟಾರ್ಟ್ ಮಾಡ್ತಾರೆ ರೆಸ್ಕ್ಯೂಯಿಂಗಲ್ಲಿ, ಕೆಲವೊಬ್ರು ತಿದ್ಕೊಳ್ಳಲ್ಲ, ಅಂಥವರಿಗೆ ನಾವೇನು ಹೇಳೋಕ್ಕಾಗಲ್ಲ. ಸೊ ಹೀಗಿದೆ. ಸೊ ಯಾಕೆ ಸ್ಫೂರ್ತಿಯವರು ವೈಲ್ಡ್ ಲೈಫ್ ರೆಸ್ಕ್ಯೂಯರ್ ಆಗಬೇಕು ಅಂತ ಅನ್ಕೊಂಡಿದ್ದು ಅಥವಾ ಆಗಿದ್ದು? ಬೇಸಿಕಲಿ ವೈಲ್ಡ್ ಲೈಫ್ ರೆಸ್ಕ್ಯೂಗಿಂತ ನಾನು ಸಣ್ಣ ವಯಸ್ಸಿಂದನೂ ಅನಿಮಲ್ ರೆಸ್ಕ್ಯೂವರು. ಸೊ ನಮ್ಮ ಮನೆಯಲ್ಲಿ ಹೆಂಗಂದರೆ, ನಮ್ಮ ಫ್ಯಾಮಿಲಿನೂ ಅದೇ ಥರ ಇರೋದು. ನಮ್ಮ ಆಂಟಿ, ನಮ್ಮ ಅಜ್ಜಿ ಅವರೆಲ್ಲ ಸಿಕ್ಕಾಪಟ್ಟೆ ನಾಯಿಗಳು ಸಾಕಿದ್ರು. ಈವನ್ ಸ್ಟಾರ್ಟಿಂಗ್ ಅವರು ಮೈಸೂರಲ್ಲಿದ್ದರು, ಆಮೇಲೆ ದುರ್ಗಕ್ಕೆ ಶಿಫ್ಟ್ ಆಗಿದ್ದು. ಸೊ ಅಲ್ಲಿಂದನೂ ಒಂದಷ್ಟು ನಾಯಿಗಳಿಗೆ ಊಟ ಹಾಕೋದಾಗಿರ್ಬೋದು, ಮನೆ ತುಂಬ ಪ್ರಾಣಿಗಳೇ ನಮ್ಮದು. ಸೊ ಏನಾಗ್ತಿತ್ತು, ನನಗೆ ಬುದ್ಧಿ ಬಂದಾಗಿಂದ ನನಗೂ ನಾಯಿಗಳ ಮೇಲೆ, ಹಸುಗಳ ಮೇಲೆ ಜಾಸ್ತಿ ಇಂಟ್ರೆಸ್ಟು ಬಂತು. ಸೊ ನನಗೆ ಒಂದಿನ ಒಂದು ನಾಯಿನ ಮಾತಾಡ್ಸಿಲ್ಲ ಅಂದರೆ ಒಂಥರ ಆಗೋದು. ಸೊ ನಮ್ಮ ಮನೆ ಸುತ್ತಮುತ್ತ ಎಲ್ಲ ನಾಯಿ ಮರಿಗಳು ಇರ್ತಾ ಇದ್ದವು. ಸೊ ಅವುಗಳಿಗೆ ಏನಾದ್ರು ಆದಾಗ, ಸಣ್ಣ ಪುಟ್ಟ ಗಾಯಗಳಾದಾಗ, ಸೊ ನಾನೇನು ಮಾಡ್ತಿದ್ದೆ, ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ಆಂಟಿ ನಾನು ಇಬ್ಬರು ಆಟೋದಲ್ಲಿ ವೆಟರ್ನರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ ಮಾಡಿಸಿ ವಾಪಸ್ ಕರ್ಕೊಂಬರೋ ಅಂತ ಕೆಲಸ ಮಾಡ್ತಾ ಇದ್ವಿ. ಸೊ ಅದು ಹೋಗ್ತಾ ಹೋಗ್ತಾ ನನಗೆ ಸಣ್ಣ ಪುಟ್ಟದಿರೋದೆಲ್ಲ ನಮ್ಮ ಮನೆ ಸುತ್ತಮುತ್ತ ಇರೋದೆಲ್ಲ ನಾನು ನಮ್ಮ ಆಂಟಿ ಇಬ್ಬರು ಮಾಡ್ತಾ ಇದ್ವಿ. ಸೊ ಪ್ರಾಪರಾಗಿ ನನಗೆ ಕಂಪ್ಲೀಟಾಗಿ ನಂದು ಅನಿಮಲ್ ರೆಸ್ಕ್ಯೂ ಜರ್ನಿ ಯಾವಾಗ ಸ್ಟಾರ್ಟ್ ಆಯ್ತು ಅಂದರೆ, ಕೋವಿಡ್ ಟೈಮಲ್ಲಿ ಎಲ್ರಿಗೂ ಗೊತ್ತಾಯ್ತು. ಸೊ ಕೋವಿಡ್ ಟೈಮಲ್ಲಿ ನಾವೇನು ಮಾಡ್ತಿದ್ವಿ, ನಾನು ನಮ್ಮ ಆಂಟಿ ಏನಿಲ್ಲ ಅಂದರೂ ಒಂದು 50-60 ನಾಯಿಗಳಿಗೆ ಕೋವಿಡ್ ಟೈಮಲ್ಲಿ, ಡ್ಯೂರಿಂಗ್ ದ ಕೋವಿಡ್ ಆಲ್ಸೋ ನಾವು ಹೋಗ್ತಾ ಇದ್ವಿ, ಊಟ ಹಾಕಕ್ಕೆ ಹೋಗ್ತಾ ಇದ್ವಿ. ಹಾಲು, ಬಿಸ್ಕೆಟ್ಸು, ಬನ್ಸು, ಸೊ ಈ ಥರ ನಾವು ಫುಲ್ ಗಾಡಿಯಲ್ಲಿ ಫುಲ್ ಫುಡ್ನ ಹೊತ್ಕೊಂಡು ಹೋಗಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಅವಾಗ ನಮ್ಮ ಏರಿಯಾ ಸುತ್ತಮುತ್ತ ನಾಯಿಗಳು ಬಿಟ್ಟು ಬೇರೆ ಹೊರಗಿನ ಪ್ರಾಣಿಗಳು ನಮಗೆ ಕಾಂಟ್ಯಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆದವು. ಸೊ ಹೊರಗಿನ ಪ್ರಾಣಿಗಳು ಕಾಂಟ್ಯಾಕ್ಟ್ ಆದಾಗ ಎಲ್ಲೋ ಒಂದು ಕಡೆ ಯಾವುದೋ ಒಂದು ನಾಯಿ ಗಾಯ ಆಗಿರ್ತಿತ್ತು, ಅಥವಾ ಪ್ರೆಗ್ನೆಂಟ್ ಆಗಿತ್ತು. ಸೊ ಏನಂದ್ರೆ ಮರಿ ಹಾಕ್ಬೇಕಾದ್ರೆ ಸ್ಟ್ರಗಲ್ ಮಾಡ್ತಾ ಇರ್ತಿತ್ತು. ಸೊ ಪೋಸ್ಟ್ ಪ್ರೆಗ್ನೆನ್ಸಿ ಪ್ರಾಬ್ಲಮ್ಸ್ ಆಗ್ತಿತ್ತು. ಸೊ ಈ ಥರದ್ದು ಇದ್ದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ಹೆಂಗಾಯ್ತಂದ್ರೆ ಜನಕ್ಕೆ ಸ್ಪ್ರೆಡ್ ಆಗ್ತಾ ಹೋಯ್ತು. ಸೊ ಜನಗಳು ಏನಂದ್ರೆ ಲಿಟ್ರಲಿ ಮನೆಯಲ್ಲೇ ಇದ್ರು, ಎಲ್ಲರೂ ಲಾಕ್ಡೌನಲ್ಲಿ, ಎಲ್ಲರೂ ಕೋವಿಡ್ ಟೈಮಲ್ಲಿ ಮನೆಯಲ್ಲೇ ಇದ್ದಿದ್ರಿಂದ ಸೊ ಜನಗಳಿಗೆ ಜಾಸ್ತಿ ಕ್ಲಿಕ್ ಆಯ್ತು. ಅಂದರೆ ನೋಡಿದ್ರು, ಒಬ್ರು ಇದ್ದಾರೆ, ಈ ಥರ ಏನಾದ್ರು ಆದರೆ ಪ್ರಾಣಿಗಳಿಗೆ ಕರ್ಕೊಂಡು ಹೋಗ್ತಾರೆ, ಹಾಸ್ಪಿಟ್ಲಿಗೆ ತೋರಿಸ್ತಾರೆ. ಸೊ ನಮ್ಮ ಏರಿಯಾದಲ್ಲಿ ಈ ಥರ ಆಗಿದೆ, ಅವ್ರಿಗೆ ಇನ್ಫಾರ್ಮ್ ಮಾಡ್ಬೋದು, ಸೊ ಅವರು ಕರ್ಕೊಂಡು ಹೋಗ್ತಾರೆ ಅಂತ. ಸೊ ದೇ ಸ್ಟಾರ್ಟೆಡ್ ಇನ್ಫಾರ್ಮಿಂಗ್ ಮೀ. ಸೊ ನನ್ನ ನಂಬರ್ ಎಲ್ಲ ಕಡೆ ಶೇರ್ ಆಯಿತು. ಸೊ ಏನೇ ಪ್ರಾಬ್ಲಮ್ ಆದರೂ ದುರ್ಗದಲ್ಲಿ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನಾನು ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಈಗ ಯಾರೋ ಫೋನ್ ಮಾಡಿ ಹಿಂಗೇನೋ ಆಗಿದೆ ಅಂದಾಗ ನನಗೆ ಅದೆಲ್ಲ ಕಾನ್ಸೆಪ್ಟ್ ಇರಲಿಲ್ಲ. ನಾನು ಅನಿಮಲ್ ರೆಸ್ಕ್ಯೂ ಮಾಡ್ತಾ ಇದ್ದೀನಿ ಆ ಥರ ಎಲ್ಲ ನನಗೇನು ಕಾನ್ಸೆಪ್ಟ್ ಇರ್ತಾ ಇರಲಿಲ್ಲ. ಕರ್ಕೊಂಡು ಹೋಗ್ತಿದ್ದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೆ, ಬರ್ತಿದ್ದೆ, ಈ ಥರ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೆ. ಸೊ
ಇದೇ ಥರ ನಡೀತಿತ್ತು. ಬಟ್ ಪ್ರಾಪರಾಗಿ ಅಲ್ಲಿಂದನೇ ನಂದು ರೆಸ್ಕ್ಯೂ ಜರ್ನಿ ಸ್ಟಾರ್ಟ್ ಆಯಿತು. ಯಾವ ಏಜ್ ಇಂದ ಸ್ಟಾರ್ಟ್ ಆಯ್ತು ಈ ಅನಿಮಲ್ ರೆಸ್ಕ್ಯೂ ಮಾಡೋದು? ಅನಿಮಲ್ ರೆಸ್ಕ್ಯೂ ಎಲ್ಲ ಆ್ಯಕ್ಚುಲಿ PUC ಲೆವೆಲ್ವರೆಗೂ ನಾನು ಶಿಸ್ತಾಗಿ ಕಾಲೇಜ್ಗೆ ಹೋಗಿದ್ದೆ. PUC ಆದಮೇಲೆ ಇದೆಲ್ಲ ಸ್ಟಾರ್ಟ್ ಆಗಿದ್ದು. ಸೊ ನಾನು ಡಿಗ್ರಿ ಲೆವೆಲಿಗೆ ಬಂದಾಗ ಕೋವಿಡ್ ಸ್ಟಾರ್ಟ್ ಆಯಿತು. ಸೊ ಅವಾಗಿಂದನೇ ಎಲ್ಲ ಸ್ಟಾರ್ಟ್ ಆಯಿತು. ಯಾರೋ ಒಬ್ರು ಅವರು ಆನಿಮಲ್ ರೆಸ್ಕ್ಯೂವರ್ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನಾದರೂ ಟ್ರೈನಿಂಗ್ ಇರಬೇಕಾ ಅಥವಾ ಎಕ್ಸ್ಪೀರಿಯನ್ಸ್ ಇರಬೇಕಾ, ಹೇಗೆ? ಈಗ ನೀವೇನಾದ್ರು ಅನಿಮಲ್ ರೆಸ್ಕ್ಯೂ ಮಾಡಬೇಕು ಅಂತ ಹೊರಟಿದ್ದೀರಾ ಅಂದರೆ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಪ್ಯಾಷನೇಟ್ ಅಬೌಟ್ ಅನಿಮಲ್ಸ್. ನಿಮಗೆ ಆ ಪ್ರೀತಿ ಅನ್ನೋದಿರಬೇಕು. ಒಂದು ಹೇಳ್ತೀನಿ, ನಾನೇನು ಮಾಡ್ತಾ ಇದ್ದೀನಲ್ಲ ಈ ರೆಸ್ಕ್ಯೂಯಿಂಗು, ಈವನ್ ವೈಲ್ಡ್ ಲೈಫು, ಸ್ನೇಕು, ಅನಿಮಲ್ಸ್, ನಾನು ಇವಾಗ ಏನು ಮಾಡ್ತಾ ಇದ್ದೀನಲ್ಲ, ನೀವು ₹1 ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಮಾಡೋಕ್ಕೆ ರೆಡಿ ಇರಬೇಕು. ಇದರಿಂದ ನಮಗೆ ಏನೂ ಬರಲ್ಲ, ₹1 ಬರಲ್ಲ. ಸೊ ತುಂಬ ಜನ ಹೇಳ್ತಾರೆ, ಅನಿಮಲ್ ರೆಸ್ಕ್ಯೂಯರ್ಸಿಗೆ ದುಡ್ಡು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ. ಸ್ನೇಕ್ ರೆಸ್ಕ್ಯೂಯರ್ಸಿಗೆ ಗೌರ್ಮೆಂಟ್ ಅವ್ರು ದುಡ್ಡು ಕೊಡ್ತಾರೆ, ಇನ್ನೊಂದು ಮತ್ತೊಂದು. ಎಲ್ಲವನ್ನು ಕೂಡ ನಾವು ನಮ್ಮ ಸ್ವಂತ ಕೈಯಿಂದ ಹಾಕ್ಕೊಂಡು ನಾವು ಮಾಡ್ತಾ ಇರೋವಂಥ ಕೆಲಸ. ಫಸ್ಟ್ ನೀವೇನಾದ್ರು ಅನಿಮಲ್ ರೆಸ್ಕ್ಯೂರ್ ಆಗಬೇಕು ಅಂತ ಹೊರಟಿದ್ರೆ, ಸೊ ನನಗೆ ದುಡ್ಡು ಬರುತ್ತೆ ಅನ್ನೋದನ್ನ ನೀವು ಸೈಡಿಗೆ ತೆಗೆದಾಕ್ಬಿಡ್ಬೇಕು. ಸೊ ಬಟ್ಟೆ ಹರ್ಕೊಳಕ್ಕೂ ರೆಡಿ ಇರಬೇಕು, ಬಟ್ಟೆ ಗಲೀಜು ಮಾಡ್ಕೊಳಕ್ಕೂ ರೆಡಿ ಇರಬೇಕು. ಈ ಫೀಲ್ಡ್ ಹಂಗಿದೆ. ಈಗ ಒಂದು ನಾಯಿ ಮರಿ ಚರಂಡಿ ಒಳಗೆ ಬಿದ್ದಿರುತ್ತೆ. ಸೊ ನಮ್ಮನ್ನು ಕರೆಸ್ತಾರೆ, ನಾನು ವೈಟ್ ಶರ್ಟ್ ಹಾಕೊಂಡು ಹೋಗಿರ್ತೀನಿ, ಆಗಲ್ಲಪ್ಪ ರೆಸ್ಕ್ಯೂ ಮಾಡಲ್ಲ ಅಂತ ಹೇಳಿದ್ರೆ ನಮ್ಮ ಮನಸ್ಸಾಕ್ಷಿ ಒಪ್ಪಲ್ಲ. ಸೊ ನಾವು ಇಳಿತೀವಿ, ರೆಸ್ಕ್ಯೂ ಮಾಡ್ತೀವಿ. ಸೊ ಫಸ್ಟ್ ಆ ಮೈಂಡ್ ಸೆಟ್ಟಲ್ಲಿ ಇರಬೇಕು. ಬರೀ ಏನು ರೆಸ್ಕ್ಯೂ ಅಂದರೆ ಜಸ್ಟ್ ಒಂದು ನಾಯಿಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು ಅದನ್ನು ಶೋ ಆಫ್ ಮಾಡ್ಕೊಂಡಿದ್ದಾರೆ ಇವತ್ತು ಎಷ್ಟೊಂದು ಜನ. ಕರ್ಕೊಂಡು ಹೋಗ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ, ಆಮೇಲೆ ಆ ನಾಯಿ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಫಾಲೋ ಅಪ್ ಇಸ್ ಇಂಪಾರ್ಟೆಂಟ್. ಈಗ ಒಂದು ನಾಯಿ ಗಾಯ ಆಗಿದೆ ಅಂದ್ರೆ ಅದನ್ನು ಫಾಲೋ ಅಪ್ ಮಾಡಬೇಕು, ವಾಸಿ ಆಗೋವರೆಗೂ ಫಾಲೋ ಅಪ್ ಮಾಡಬೇಕು. ನಾವು ಅದನ್ನು ಮಾಡ್ತೀವಿ ಆ್ಯಕ್ಚುಲಿ. ಸೊ ಟ್ರೈನಿಂಗ್ ಅಂತ ಬಂದರೆ ಬೇಸಿಕ್ಕು ಥಿಯರಿಟಿಕಲ್ ನಾಲೆಡ್ಜ್ ಅಂತೂ ಇರಬೇಕು. ಈಗ ಒಂದು ನಾಯಿ ಅಂತಲೇ ತಗೊಳ್ಳಿ, ಒಂದು ಹಸುನೇ ಅಂದ್ಕೊಳ್ಳಿ, ಯಾವ್ಯಾವ ಡಿಸೀಸ್ ಬರುತ್ತೆ, ಬೇಸಿಕ್ಕಾಗಿ ಯಾವ್ಯಾವ ಟ್ರೀಟ್ಮೆಂಟ್ ಕೊಡಿಸ್ಬೋದು, ಸೊ ಡಾಕ್ಟರ್ಸಿಂದ ಏನೇನು ಮಾಡಿಸ್ಬೋದು, ಎಲ್ಲದಕ್ಕೂ ನೀವು ಡಾಕ್ಟರ್ ಸಜೆಷನ್ನ ತೊಗೊಳ್ಲೇಬೇಕು. ಆ್ಯಕ್ಚುಲಿ ನನ್ನ ಫೀಲ್ಡಲ್ಲಿ ನನಗೆ ನಮ್ಮ ವೆಟರ್ನರಿ ಡಾಕ್ಟರ್ಸ್ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾರೆ. ಸೊ ನಾನು ಇನ್ನೂ ನಾಲೆಡ್ಜ್ ಬೇಕು ಅಂತ, ಸೊ ನಾನು ಊಟಿಯಲ್ಲಿ WVS ಅಂತ ಒಂದು ಸೆಂಟರ್ ಇದೆ, ವರ್ಲ್ಡ್ ವೆಟರ್ನರಿ ಸರ್ವಿಸಸ್ ಅಂತ. ಸೊ ವರ್ಲ್ಡ್ ವೈಡ್ ವೆಟರ್ನರಿ ಸರ್ವಿಸಸ್ ಅಂತ ಊಟಿಯಲ್ಲಿದೆ. ಸೊ ನಾನು ಅಲ್ಲಿ ಹೋಗಿ ಟ್ರೈನ್ಡ್ ಆದೆ, ವೆಟರ್ನರಿ ಅಸಿಸ್ಟೆಂಟ್ ಆಗಿ ನಾನು ಟ್ರೈನ್ ಆದೆ. ಸೊ ನಾನು ಈಗ ಒಂದು ಕೆಲಸ ಮಾಡ್ತೀನಂದ್ರೆ ಮಾಡ್ತಾ ಇದ್ದೆ, ಆಲ್ರೆಡಿ ರೆಸ್ಕ್ಯೂಸ್ ಮಾಡ್ತಾ ಇದ್ದೆ, ಇನ್ನೂ ಸ್ವಲ್ಪ ತಿಳ್ಕೊಬೇಕು ಅಂತ ನನಗೆ ಅನ್ನಿಸ್ತು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಅನ್ನಿಸ್ತು. ಸೊ ನಾನು ಅಲ್ಲಿ ಹೋಗಿ ಟ್ರೈನ್ಡ್ ಆಗಿ ಬಂದು, ಸೊ ನಾನು ಮತ್ತೆ ಕಂಪ್ಲೀಟ್ ಆಗಿ ಮಾಡಿದ್ದು. ಸೊ ಅಲ್ಲಿ ಮೇಡಮ್ ಒಂದು ತಿಂಗಳು ಏನೋ ಟ್ರೈನಿಂಗ್ ಇರುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್ ಲೇಟರ್. ಸೊ ಆ ಥರ ಟ್ರೈನಿಂಗಲ್ಲಿ ಯಾವ ಥರ ಹೇಳ್ಕೊಡ್ತಾರೆ? ಮೇಯ್ನ್ ಆಗಿ ಅಲ್ಲಿ ABC ಅಂದ್ರೆ ಅನಿಮಲ್ ಬರ್ತ್ ಕಂಟ್ರೋಲ್, ಸೊ ಸರ್ಜರೀಸ್ನ ಮಾಡ್ತಾರೆ. ಸೊ ಆ ಸರ್ಜರಿಗೆ ನಾವು ಅಸಿಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರ್ತೀವಿ. ಈವನ್ ಇಂಜೆಕ್ಟಬಲ್ಸ್ ಕೊಡೋದಾಗಿರ್ಬೋದು, ಸೊ ಆ ಥರ ಸಣ್ಣ ಪುಟ್ಟದ್ದು. ಸೊ ವೆಟರ್ನರಿ ಡಾಕ್ಟರ್ಸ್ ಮಾಡೋದೇ ಬೇರೆ, ಅಸಿಸ್ಟೆನ್ಸ್ ಮಾಡೋದೇ ಬೇರೆ. ಸೊ ನಾವು ವೆಟರ್ನರಿ ಡಾಕ್ಟರ್ಸ್ಗೆ ಅಸಿಸ್ಟ್ ಮಾಡ್ತೀವಿ. ಸೊ ಅವ್ರು ಏನು ಹೇಳಿದ್ರು, ಇಂಜೆಕ್ಟಬಲ್ಸ್ ಆಗಿರ್ಬೋದು, ಈವನ್ IVs ಆಗಿರ್ಬೋದು, ಸೊ ಒಂದೊಂದೊಂದೊಂದು ಸಣ್ಣ ಪುಟ್ಟದ್ದು ನಾವು ಸರ್ಜರಿ ಮಾಡೋಕ್ಕಾಗಲ್ಲ. ಸೊ ಅದನ್ನು ಬಿಟ್ಟು ಬೇರೆ ಎಲ್ಲಾನು ನಾವು ಅಸಿಸ್ಟ್ ಮಾಡ್ತೀವಿ. ಓಕೆ, ಹ್ಯಾಂಡ್ಲಿಂಗ್ ಆಗಿರ್ಬೋದು, ಅನಿಮಲ್ ಹ್ಯಾಂಡ್ಲಿಂಗ್, ಸೊ ಈ ಥರದ್ದು. ಓಕೆ, ಸೊ ಚಿತ್ರದುರ್ಗದಿಂದ ಬೆಂಗಳೂರು ಕಡೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ತುಂಬ ನಿದ್ದೆ ಬರ್ತಿತ್ತು ಅದಂತೂ ನಿಜ. ಚೆನ್ನಾಗಿ ಅನ್ನಿಸ್ತು. ಸೊ ನಿಮ್ಮ ಪಾಡ್ಕಾಸ್ಟ್ ಅಂದಮೇಲೆ ನಾವು ಅದನ್ನ ಡಿನೈ ಮಾಡೋಕ್ಕಾಗಲ್ಲ, ಸೊ ಹಾಗಾಗಿ ಬಂದ್ವಿ. ಸೊ ನಾನು ಯಾಕೆ ಬೆಂಗಳೂರು ತಗೊಂಡೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಬೆಂಗಳೂರಲ್ಲಿ, ಇತ್ತೀಚೆಗಲ್ಲ ಒಂದು ಹತ್ತತ್ರ ಒಂದು ಮೂರು ವರ್ಷದಿಂದ ಅಂತ ಅನ್ಸುತ್ತೆ, ಹದ್ದುಗಳು ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ. ಎಲ್ಲಿ ನೋಡಿದ್ರು ಹದ್ದುಗಳು. ಆಕ್ಚುಲ್ ಆಗಿ ಹದ್ದುಗಳು ತುಂಬಾ ಹೈಟ್ ಅಲ್ಲಿ ಹಾರೋದು, ನೆಲದ ಮೇಲೆ ಬರೋದಕ್ಕೆ ಕಮ್ಮಿ. ಬಟ್ ಬೆಂಗಳೂರಲ್ಲಿ ತುಂಬಾ ಕಾಣಿಸ್ತಾ ಇದೆ. ಸೊ ಅದ್ರ ಫುಡ್ ಹ್ಯಾಬಿಟ್ ಏನು, ಏನಕ್ಕೆ ಈ ತರ ಇಷ್ಟೊಂದು ಜನರ ಹತ್ರಕ್ಕೆ ಬರ್ತಾ ಇದಾವೆ ಹದ್ದುಗಳು? ಸೊ ಏನಾಗ್ತಿದೆ ಅಂದ್ರೆ, ಇವಾಗ ಹ್ಯೂಮನ್ಸ್ ಅದಕ್ಕೆ ಜಾಸ್ತಿ ಇಷ್ಟ ಆಗ್ತಿದೆ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಬರ್ತಾ ಇದಾವೆ. ಸೊ ಮೇನ್ ರೀಸನ್ ಏನಾಗಿರುತ್ತೆ ಅಂದ್ರೆ, ಅದು ಫುಡ್, ಲ್ಯಾಕ್ ಆಫ್ ಫುಡ್ ಅಂತೂ ಇದ್ದೇ ಇರುತ್ತೆ. ಸೊ ಫುಡ್ ಇದ್ರೂ ಈಗ ಹೆಂಗಾಗಿದೆ ಅಂದರೆ, ಬೆಂಗಳೂರಲ್ಲಿ ಕಂಪ್ಲೀಟ್ಲಿ ವೈಲ್ಡ್ ಲೈಫ್ ಅನ್ನೋದು ಕಡಿಮೆ ಆಗಿದೆ. ಈವನ್ ಸ್ನೇಕ್ಸು ಕಡಿಮೆ ಆಗಿದೆ, ರೆಪ್ಟೈಲ್ಸು ಸ್ಪೀಶೀಸ್ ಕಮ್ಮಿ ಆಗಿದೆ. ಸೊ ಅದು ಏನಪ್ಪ ಅಂದರೆ, ಕಸದ ಕಡೆ ಬರ್ತಾ ಇದೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಸೊ ಕಸದಲ್ಲಿ ನನಗೆ ಏನಾದ್ರು ಸಿಗುತ್ತಾ? ಎಷ್ಟೋ ಅನಿಮಲ್ಸ್ ಇವತ್ತು ಅವುಗಳ ಫುಡ್ಡು ಏನು ನ್ಯಾಚುರಲ್ ಫುಡ್ ಇರುತ್ತಲ್ಲ, ಅದನ್ನ ಬಿಟ್ಟು ಆರ್ಟಿಫಿಷಿಯಲ್ ಫುಡ್ಗಳಿಗೆ ಮೊರೆ ಹೋಗ್ತಾ ಇದ್ದಾವೆ. ಯಾಕಂದ್ರೆ ಅವಕ್ಕೆ ನ್ಯಾಚುರಲ್ ಆಗಿ ಏನು ಸಿಗ್ತಾ ಇಲ್ಲ.
ಸೊ ಅದನ್ನೇ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ಹೇಳೋದು. ಈಗ ನಮ್ಮೂರಲ್ಲೂ ಅಷ್ಟೇ ಒಂದು 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 ಟೂರಿಸ್ಟ್ ಪ್ಲೇಸ್ ಇದೆ, ಅಲ್ಲಿ ಹೆವಿ ಕೋತಿಗಳಲ್ಲಿ. ಸೊ ಏನಾಗ್ತಿದೆ ಅಂದ್ರೆ ಅಲ್ಲಿ ಹೆವಿ ಕೋತಿಗಳು ಬರೋದಕ್ಕೆ ಒಂದು ನಾವುಗಳು ಕಾರಣ. ಸೊ ಅದು ಕಾಡನ್ನ ಬಿಟ್ಟು ನಾಡಿಗೆ ಬರ್ತಾ ಇದೆ ಅಂದ್ರೆ ಸೊ ಅದಕ್ಕೆ ಲ್ಯಾಕ್ ಆಫ್ ಫುಡ್ ಇದೆ. ಆಮೇಲೆ ನಾವುಗಳು ಅವಕ್ಕೆ ಫೀಡ್ ಮಾಡ್ತಾ ಇದೀವಿ. ತುಂಬಾ ಸತಿ ನೀವು ಎಲ್ಲೋ ಈ ಕಾಡು ಮಧ್ಯ ಪ್ರದೇಶದಲ್ಲಿ ಹೋಗ್ತಾ, ಈಗ ಬನ್ನೇರ್ಘಟ್ಟ ಥ್ರೂ ಹೋಗ್ತೀರಾ, ಸೊ ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ ಗೊತ್ತಾ, ಡೋಂಟ್ ಫೀಡ್ ಅನಿಮಲ್ಸ್ ಅಂತ. ಯಾಕೆ ಹಾಕಿರ್ತಾರೆ ಅಂದ್ರೆ ಸೊ ನಾವು ಅದಕ್ಕೆ ಊಟ ಕೊಡೋದನ್ನ ಕಲಿಸಿದಾಗ ಅವುಗಳು ಕಾಡನ್ನ ಬಿಟ್ಟು ನಾಡಿಗೆ ಬರುತ್ತೆ. ಅವುಗಳು ಯಾವ ತರ ಬೆಳೆದು ಬಂದಿದೆ, ಅವುಗಳ ನೇಚರ್ ಯಾವ ತರ ಇದೆ, ಸೃಷ್ಟಿ ಮಾಡಿದೆ ಅಂದ್ರೆ ಸೊ ಅವುಗಳ ಫುಡ್ನ ಹಂಟ್ ಮಾಡ್ಕೊಂಡು ತಿನ್ನೋ ಅಂತ ಕೆಟಗರಿ ಅನಿಮಲ್ಸ್ ಇರೋದು. ಸೊ ಇವತ್ತು ನಾವೇನ್ ಮಾಡ್ತಿದೀವಿ, ಬಾರಪ್ಪ ತಗೊಳಪ್ಪ ಅಂತ ಫುಡ್ ಕೊಡ್ತಾ ಇದೀವಿ. ಸೊ ಇವ್ರು ಫುಡ್ ಕೊಡ್ತಾರೋ ಬಿಡು ಅಂತ ಬರ್ತಾ ಇದಾವೆ, ನಾವು ಅದಕ್ಕೆ ಫುಡ್ನ ಕೊಡ್ತಾ ಇದ್ದೀವಿ. ಸೊ ಅವುಗಳು ಕಾಡಿಂದ ನಾಡಿಗೆ ಬರ್ತಾ ಇದೆ ಅಂಡ್ ವಿ ಆರ್ ಡೆಸ್ಟ್ರಾಯಿಂಗ್ ದ ಹೋಲ್ ಫಾರೆಸ್ಟ್. ಬಯೋಡೈವರ್ಸಿಟಿನ ಡೆಸ್ಟ್ರಾಯ್ ಮಾಡ್ತಾ ಇದೀವಿ, ಹೋಲ್ ಫಾರೆಸ್ಟ್ನ ಡೆಸ್ಟ್ರಾಯ್ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಆಗ್ತಾ ಇದೆ. ಮನೇಲೆಲ್ಲ ಸಪೋರ್ಟ್ ಇತ್ತಾ ಈ ತರ ರೆಸ್ಕ್ಯೂ ಮಾಡಬೇಕು ಅಂತ ಹೇಳಿದಾಗ? ಆಕ್ಚುಲಿ ಮನೇಲಿ ಸಪೋರ್ಟ್ ಇರೋದಕ್ಕೆ ನಾನು ಇವತ್ತು ಇಲ್ಲಿ ಬಂದು ನಿಮ್ಮ ಮುಂದೆ ಕೂತಿರೋದು. ಸೊ ನಮ್ಮ ಆಂಟಿ ಶೀಸ್ ಅ ವೆರಿ ಸಪೋರ್ಟಿವ್. ಯಾಕಂದ್ರೆ ಅವರು ಕೂಡ ಅನಿಮಲ್ ಲವರ್. ಸೊ ಅವರು ಜಾಸ್ತಿ ಏನಕ್ಕಪ್ಪ ಅಂದ್ರೆ ಫೀಡಿಂಗಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ನಂದೇನಪ್ಪ ಅಂದ್ರೆ ಫೀಡಿಂಗ್ ಒಂದು ಪಕ್ಷ ಕಮ್ಮಿ ಆಯ್ತು ಅಂದ್ರೂ ಪರವಾಗಿಲ್ಲ, ರೆಸ್ಕ್ಯೂಯಿಂಗ್ ನಂದು ಜಾಸ್ತಿ. ಯಾಕಂದ್ರೆ ನನಗೇನು ಅನ್ಸುತ್ತೆ, ಈಗ ಅವ್ರ ಪಾಯಿಂಟ್ ಆಫ್ ವ್ಯೂ ಬೇರೆ, ನನ್ನ ಪಾಯಿಂಟ್ ಆಫ್ ವ್ಯೂ ಬೇರೆ. ಈಗ ಒಂದು ಹೊತ್ತು ಊಟ ಇಲ್ಲ ಅಂದ್ರೂ ನೀವು ಬದುಕ್ಬೋದು, ಬಟ್ ನಿಮಗೆ ಒಂದು ನೋವಿದೆ, ಅದನ್ನ ನಿವಾರಿಸ್ಕೊಳಕ್ ಆಗ್ತಿಲ್ಲ ಅಂದ್ರೆ ಯು ಕಾಂಟ್ ಸರ್ವೈವ್ ವಿತ್ ಇಟ್. ಸೊ ನಂದು ಆ ಪಾಯಿಂಟ್ ಆಫ್ ವ್ಯೂ. ನಾನು ಜಾಸ್ತಿ ರೆಸ್ಕ್ಯೂಯಿಂಗ್ಗೆ ಪ್ರಾಮಿನೆನ್ಸ್ ಕೊಡೋದು, ಸೊ ಅವ್ರು ಜಾಸ್ತಿ ಫೀಡಿಂಗಿಗೆ ಪ್ರಾಮಿನೆನ್ಸ್ ಕೊಡೋದು. ಸೊ ನಿಮ್ಮ ಲೈಫಲ್ಲೇ ಒಂದು ಮೆಮೊರೇಬಲ್ ರೆಸ್ಕ್ಯೂ ಅಂತ ಹೇಳಿದ್ರೆ ಯಾವುದು? ಬಿಕಾಸ್ ನಾನು ತುಂಬಾ ನೋಡಿದ್ದೀನಿ, ಮಲ್ಕೊಂಡು ಎಲ್ಲೆಲ್ಲೋ ಗುಂಡಿಲೆಲ್ಲ ಇರುತ್ತೆ, ಅಷ್ಟೆಲ್ಲ ಕಷ್ಟ ಪಟ್ಕೊಂಡು ಹಾವುಗಳನ್ನ ರೆಸ್ಕ್ಯೂ ಮಾಡಿರ್ತೀರಾ. ನಿಮ್ಮದೊಂದು ಲೈಫಲ್ಲಿ ಒಂದು ಮೆಮೊರೇಬಲ್ ರೆಸ್ಕ್ಯೂ ಅಂತ ಹೇಳಿದ್ರೆ ಅದು ಯಾವುದು? ಸೊ ಸ್ನೇಕ್ಸ್ ಅಲ್ಲ, ಅನಿಮಲ್ಸ್ ಅಲ್ಲ. ಸ್ನೇಕ್ಸ್ ಅಲ್ಲೂ ಹೇಳಿ, ಅನಿಮಲ್ಸ್ ಅಲ್ಲೂ ಹೇಳಿ. ಅನಿಮಲ್ಸಿಗೆ ಬಂದ್ರೆ ನಂಗೆ ತುಂಬಾ ಇದೆ ಆ ಥರ. ಏನಾಗುತ್ತೆ ಅಂದ್ರೆ ಈಗ ನಮ್ಮ ರೆಸ್ಕ್ಯೂರ್ಸ್ ಲೈಫ್ ಹೆಂಗಪ್ಪ ಅಂದ್ರೆ ಲಿಟ್ರಲಿ ನಾನು ಬೆಳಗ್ಗೆ ಮನೆ ಬಿಡ್ತೀನಿ. ಸೊ ಊಟಕ್ಕೂ ನಾನು ಮನೆಗೆ ಹೋಗೋಕ್ಕಾಗಲ್ಲ, ಓಕೆನಾ. ಸೊ ಏನಾಗುತ್ತೆ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮನೆ ಹತ್ರನೇ ಎಲ್ಲೋ ಒಂದು ಕಾಲ್ ಬಂದಿರುತ್ತೆ. ಸರಿ ಬಿಡು ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಹೋಗಿ ಕುತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಇದ್ರೆ ಇನ್ನೇನು ಮನೆ ಬೀಗ ತೆಗಿತೀವಿ, ಕಾಲ್ ಬರುತ್ತೆ. ಸೊ ಈ ಥರ ನಮ್ಮದು ಲೈಫ್. ಹೆಂಗಂದ್ರೆ ಒಂದ್ಸತಿ ಇಲ್ಲಿದ್ದವರು ಇನ್ನೊಂದ್ಸತಿ ಎಲ್ಲಿರ್ತೀವಂತ ನಮಗೆ ಗೊತ್ತಿರಲ್ಲ. ಸೊ ಈ ಥರ ಕಾಲ್ಸಲ್ಲಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ರೆಸ್ಟ್ ಮಾಡ್ತಿರ್ತೀನಿ ಕುತ್ಕೊಂಡು, ಕೆಫೆನಲ್ಲೋ ಏನೋ ಕಾಫಿ ಕುಡಿತಾ ಇರ್ತೀನಿ, ಒಂದು ಕಾಲ್ ಬರುತ್ತೆ. ಬಂದು ಮೇಡಮ್ ಇಲ್ಲೊಂದು ನಾಯಿಗೆ ಆಕ್ಸಿಡೆಂಟ್ ಆಗಿದೆ, ಒಂದು ನಾಯಿ ಮರಿಗೆ. ಸರಿ ಆಯ್ತು ಬರ್ತೀನಿ, ಒಂದು ಫೋಟೋ ವಿಡಿಯೋ ಕಳಿಸಿ ಅಂತ ನಾನು ಜನರಲಿ ಕೇಳ್ತೀನಿ. ಯಾಕಂದ್ರೆ ರೆಸ್ಕ್ಯೂ ಲೊಕೇಶನ್ ನಮಗೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಅನಿಮಲ್ ಪಿಕ್ಚರ್, ಅಟ್ಲೀಸ್ಟ್ ವಿಡಿಯೋ ಇಲ್ಲ ಅಂದ್ರು ಪಿಕ್ಚರ್. ಯಾಕಂದ್ರೆ ಪಿಕ್ಚರ್ ನೋಡಿ ನಾವು ಅದು ಎಮರ್ಜೆನ್ಸಿ ಇದೆಯಾ ನಾನ್ ಎಮರ್ಜೆನ್ಸಿ. ಎಲ್ಲ ರೆಸ್ಕ್ಯೂನು ಎಮರ್ಜೆನ್ಸಿ ಇರಲ್ಲ. ಎಲ್ಲ ರೆಸ್ಕ್ಯೂನು ನಾನ್ ಎಮರ್ಜೆನ್ಸಿನೂ ಇರಲ್ಲ. 2 ಕ್ಯಾಟಗರಿಯಾಗಿ ನಾನು ಬೈಫರ್ಗೇಟ್ ಮಾಡ್ಕೊಂಡಿದ್ದೀನಿ, ಎಮರ್ಜೆನ್ಸಿ ಕೇಸಸ್, ನಾನ್ ಎಮರ್ಜೆನ್ಸಿ ಕೇಸಸ್. ಈ ಎಮರ್ಜೆನ್ಸಿ ಕೇಸಸ್ ಅಲ್ಲಿ ಏನಾಗುತ್ತೆ, ಈ ಆಕ್ಸಿಡೆಂಟ್ ಬರುತ್ತೆ, ಸೊ ಇವಾಗ ಡಾಗ್ ಅಟ್ಯಾಕ್ಸ್ ಬರುತ್ತೆ, ಈಗ ಒಟ್ಟು ಅನಿಮಲ್ ಅಟ್ಯಾಕ್ಸ್ ಬರುತ್ತೆ, ಕ್ರೂಯಾಲಿಟಿ ಕೇಸಸ್ಸು. ಸೊ ಅದೆಲ್ಲ ಹೆಂಗಪ್ಪ ಅಂದ್ರೆ ತುಂಬಾ ಎಮರ್ಜೆನ್ಸಿ ಕೇಸಸ್ಸು. ಈ ನಾನ್ ಎಮರ್ಜೆನ್ಸಿ ಕೇಸಸ್ಸಿಗೆ ಬಂದ್ರೆ ಸಣ್ಣ ಪುಟ್ಟ ಗಾಯ ಆಗಿರೋದು. ಸೊ ಈ ಥರದ್ದೆಲ್ಲ ಏನಂದ್ರೆ ತುಂಬಾ ದಿನದಿಂದ ಆಗಿರುತ್ತೆ ಗಾಯ, ಒಂದು ಹೀಲಿಂಗ್ ಸ್ಟೇಟಲ್ಲಿ ಇರುತ್ತೆ, ಇಲ್ಲ ಅವಾಗಿನ್ನೂ ಫ್ರೆಶ್ ವುಂಡ್ ಆಗಿರುತ್ತೆ. ಸೊ 2 ಕ್ಯಾಟಗರಿ. ಸೊ ಎಮರ್ಜೆನ್ಸಿ ಕೇಸಸ್ಸಿಗೆ ನಾನು ಪಟ್ಟಂತ ಹೋಗ್ತೀನಿ. ನಾನ್ ಎಮರ್ಜೆನ್ಸಿ ಕೇಸಸ್ಸಿಗೆ ನಾನು ಸ್ವಲ್ಪ ಫ್ರೀ ಆದಮೇಲೆ ಅದನ್ನ ಪೆಂಡಿಂಗ್ ಕಾಲ್ ಅಂತ ಮಾಡಿ ಆಮೇಲೆ ಹೋಗ್ತೀನಿ. ಸೊ ಕಾಲ್ ಬರುತ್ತೆ, ಒಂದು ನಾಯಿ ಮರಿಗೆ ಆಕ್ಸಿಡೆಂಟ್ ಆಗಿದೆ, ಫೋಟೋ ನೋಡ್ತೀನಿ, ಭಾರಿ ಸಣ್ಣ ಮರಿ ಇರುತ್ತದು. ಸೊ ಅದು ಹೆಂಗಿದೆ ಅಂದರೆ ಫುಲ್ ಬ್ಲಡ್ಡೆಡು, ಫುಲ್ ಒಂದು ಯಾರು ಅಂದರೆ ಈ ನೀರು ಹಾಕಕ್ಕೆ ಬರ್ತಾರಲ್ಲ, ಟ್ಯಾಂಕ್, ಕಾವೇರಿ ವಾಟರ್ ಆ ಥರ ಎಲ್ಲ ಬರುತ್ತಲ್ಲ. ಸೊ ಆ ಕೈಂಡ್ ಆಫ್ ಒಂದು ಗಾಡಿ ಗುದ್ಕೊಂಡು ಹೋಗಿರೋದು, ರೋಡ್ ಮಧ್ಯದಲ್ಲಿ ಬಿದ್ದಿದೆ ಅದು, ಓಕೆನಾ. ಸೊ ನಾನು ರೆಸ್ಕ್ಯೂ ಲೊಕೇಶನಿಗೆ ಹೋಗ್ತೀನಿ. ನಾನು ಎಕ್ಸಾಂಪಲ್ ಕೊಡ್ತೇವೆ, ಈ ಥರ ತುಂಬ ಆಗಿರುತ್ತೆ. ಸೊ ಅದ್ರ ಮುಖ ನೋಡಿದಾಗ ನನಗೆ ಏನು ಅನ್ಸುತ್ತಪ್ಪ ಅಂದರೆ ಅದು ಏನು ರಿಯಾಕ್ಟು ಮಾಡ್ತಿರಲ್ಲ. ನನಗೆ ನೋವಾಗಿದೆ. ಈಗ ನಮಗೆ ಒಂಚೂರು ಯಾವ್ದಾದ್ರು ಒಂದು ಗಾಡಿ ಟಚ್ ಆದರೆ ಅವಾಗ ಬಾಯ್ ಬಡ್ಕೊಂಡ್ಬಿಡ್ತೀವಿ.
ಸೊ ಮನುಷ್ಯರಿಗಾದ್ರೆ ಜನ ಎಲ್ಲ ಸೇರ್ಕೊಂಡು ಏನೋ ಒಂದ್ ಮಾಡ್ತಾರೆ, ಬಟ್ ಅದು ಒಂಟಿಯಾಗಿ ಅಲ್ಲಿ ಬಿದ್ದಿರುತ್ತೆ, ಯಾರು ನೋಡ್ತಿರಲ್ಲ, ಸುತ್ತಮುತ್ತ ಜನ ಇರ್ತಾರೆ, ಅದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿರಲ್ಲ. ಸೊ ಅದು ಕಣ್ಣಲ್ಲಿ ನೀರ್ ಬರ್ತಿರುತ್ತೆ. ಸೊ ಅಂತ ರೆಸ್ಕ್ಯೂಸ್ ನನಗೆ ಏನಪ್ಪಾ ಅಂದ್ರೆ ಒಂಥರ ಹಾರ್ಟ್ ಟಚಿಂಗ್ ರೆಸ್ಕ್ಯೂಸ್ ಆಗಿರುತ್ತೆ. ಅಂಡ್ ಆ ಅನಿಮಲ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ಮೇಲೆ ಅದೇನಾದ್ರು ಉಳಿಲಿಲ್ಲ ಅಂತ ಅನ್ಕೊಳ್ಳಿ, ನಾನು ಫುಲ್ ಬ್ರೇಕ್ ಡೌನ್ ಆಗ್ಬಿಡ್ತೀನಿ. ನನ್ನ ಲೈಫ್ ಹೆಂಗಿದೆ ಅಂದ್ರೆ ನಾವು ರೆಸ್ಕ್ಯೂಯರ್ಸ್ ಆ್ಯಕ್ಚುಲಿ ಕಲ್ ಹೃದಯದವ್ರು ಆಗಿರ್ಬೇಕು ಆ್ಯಕ್ಚುಲಿ. ಇಲ್ಲ ಅಂದ್ರೆ ನಮಗೆ ರೆಸ್ಕ್ಯೂ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಎಷ್ಟೋ ಅನಿಮಲ್ಸ್ ಸಾಯ್ತಿರ್ತವೆ, ಎಷ್ಟೋ ಅನಿಮಲ್ಸ್ನ ಉಳಿಸ್ತಿರ್ತೀವಿ. ಎಲ್ಲ ನಾವು ಮುಟ್ಟಿದ್ದೆಲ್ಲ ಉಳಿಸ್ತೀವಿ ಅಂತ ನಾವು ಹೇಳೋಕ್ಕಾಗಲ್ಲ. ಇಟ್ಸ್ ಆಲ್ ಅಬೌಟ್ ಅದ್ರ ಫಿಸಿಕಲ್ ಸ್ಟ್ರೆಂತ್ ಇರ್ಬೋದು, ಮೆಂಟಲ್ ಸ್ಟ್ರೆಂತ್ ಇರ್ಬೋದು, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಮನುಷ್ಯರಾದ್ರೆ ಬಾಯ್ ಬಿಟ್ಟು ಹೇಳ್ಕೊಂತಾರೆ, ನನಗೆ ಇಲ್ಲೇ ನೋವಾಗ್ತಿದೆ, ನನಗೆ ಹಿಂಗೆ ಆಗ್ತಾ ಇದೆ, ಅವುಗಳು ಏನು ಹೇಳ್ಕೊಳಕ್ಕಾಗಲ್ಲ. ಸೊ ನಾವು ಹೇಳ್ಬೇಕಾದ್ರೇನೆ ನಿಮ್ಮ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅಷ್ಟೇ. ಇಲ್ಲ ಆಕ್ಚುಲಿ ಕೆಲವೊಂದು ರೆಸ್ಕ್ಯೂಸ್ ಏನಾಗತ್ತಂದ್ರೆ ಅಷ್ಟು ಹಾರ್ಟ್ ಟಚಿಂಗ್ ಇರುತ್ತೆ. ಸೊ ಒಂದೊಂದ್ಸತಿ ನಮಗೆ ನನಗೆ ಒಂದೊಂದ್ಸತಿ ಅನ್ಸುತ್ತೆ, ಸೊ ಏನ್ ಮಾಡೋದಪ್ಪ ಇದಕ್ಕೆ, ಉಳಿತೋ ಇಲ್ವೋ ಅನ್ನೋ ಥರನೇ ಹೋಗಿರ್ತೀವಿ ನಾವು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದಾಗಲಿ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡೋದಾಗಲಿ. ಸೊ ಆ ಥರ ಆಗಿರುತ್ತೆ. ಸೊ ಈ ಥರ ರೆಸ್ಕ್ಯೂಸು ನನಗೆ ತುಂಬ ಹಾರ್ಟ್ ಟಚಿಂಗು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಆಕ್ಸಿಡೆಂಟ್ ಒಂದ್ ಕಡೆ ಆದರೆ ಕ್ರುಯಾಲಿಟಿ ನನಗೆ ಭಾರಿ ಬೇಜಾರಾಗುತ್ತೆ. ಒಂದು 3 years ಬ್ಯಾಕು ಒಂದು ನಾಯಿ ನಮ್ಮ ಚಿತ್ರದುರ್ಗದಲ್ಲಿ ಒಂದು ಏರಿಯಾ ಇದೆ, ಅದೊಂದು ಟೆಂಪಲ್ ಪಕ್ಕ ಒಂದು ಏರಿಯಾ ಇದೆ. ಸೊ ಅಲ್ಲಿಂದ ನನಗೆ ಕಾಲ್ ಬರುತ್ತೆ. ಆ ಕಾಲು ಹೆಂಗಿದೆ ಅಂದರೆ, ಆ ಕಾಲ್ ಕೇಳ್ದಾಲೆ ನನಗೆ ಒಂದ್ಸತಿ ಹಿಂಗಿದೆ ಜಲ್ ಅನ್ಸಿತ್ತು. ಸೊ ಪ್ರೆಗ್ನೆಂಟ್ ಡಾಗ್ ಅದು, ಓಕೆನಾ. ಅವ್ರ ಮನೆ ಮುಂದೆ ಹೋಗಿ ಏನೋ ಅನ್ನ ಹಾಕಿದ್ರಂತೆ, ಅದನ್ನ ತಿನ್ನಕ್ಕಂತ ಹೋಗಿದೆ, ಓಕೆನಾ. ತಿನ್ನಕ್ಕಂತ ಹೋಗಿದ್ದಕ್ಕೆ ಗಲೀಜ್ ಮಾಡ್ಬಿಡುತ್ತೆ, ಅದು ಸ್ವಲ್ಪ ತಿನ್ಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ಚೆಲ್ಲಿದೆ. ಸೊ ಗಲೀಜ್ ಮಾಡ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಯಾರೋ ಒಬ್ರು ಒಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಇಬ್ರು ಅದಕ್ಕೆ ಹೊಡೆದಿದ್ದಾರೆ, ಚೆನ್ನಾಗಿ ಹೊಡೆದಿದ್ದಾರೆ. ಪ್ರೆಗ್ನೆಂಟ್ ಡಾಗ್ ಅದು, ಹೊಟ್ಟೆಗೂ ಹೊಡೆದಿದ್ದಾರೆ. ಸೊ ಅದು ಹೋಗ್ಬಿಟ್ಟು ಚರಂಡಿಲಿ ಬಿದ್ದಿದೆ. ಚರಂಡಿಲಿ ಬಿದ್ದಾದ್ಮೇಲೆ ನನಗೆ ಕಾಲ್ ಬರುತ್ತೆ. ಆಮೇಲೆ ಅದಕ್ಕೆ ಹಂಗೆ ಬಿಟ್ಟಿಲ್ಲ ಅವ್ರುಗಳು, ಎಷ್ಟು ಕ್ರೂರಿ ಇದಾರೆ ಇವತ್ತು ಮನುಷ್ಯರು ಅಂದ್ರೆ, ಅದಕ್ಕೆ ಬಿಸಿನೀರು ಹಾಕಿದಾರೆ ಅದ್ರ ಮೈ ಮೇಲೆ, ಸುಡೋದು. ಸುಡ್ತಿರೋ ಒಂದು ಬಿಸಿನೀರು ಹಾಕಿದ್ದಾರೆ. ಸೊ ನನಗೆ ಕಾಲ್ ಬರುತ್ತೆ ಹಿಂಗಿದೆ ಅಂತ. ನಾನು ಚರಂಡಿಲಿ ಹೋಗಿ ಹಿಂಗ್ ಬಗ್ಗದೆ, ಅದು ಬಿದ್ದಿದೆ. ಜಸ್ಟ್ ಇಮ್ಯಾಜಿನ್, ಡೆಲಿವರಿ ಆಗಿದೆ ಅವಾಗ, ಅದಕ್ಕೆ ಆಗಿಲ್ಲ ಅದಕ್ಕೆ ತಡ್ಕೊಳಕ್ಕೆ. ಸೊ ಡೆಲಿವರಿ ಆಗಿದೆ ಅನ್ಸುತ್ತೆ. 2 ಮರಿನೂ ಸತ್ತೋಗಿದೆ ಆಚೆ ಬಂದು. ಇನ್ನೊಂದು ಮರಿ ಅದ್ರ ಎಂಬ್ರಿಯೋ ಸ್ಯಾಕಲ್ಲಿ ಇರುತ್ತಲ್ಲ, ಅದು ಹಂಗೆ ಇತ್ತು. ಬಟ್ ಅದನ್ನ ಆದಷ್ಟು ವಾಶ್ ಮಾಡಿ ಎಲ್ಲ ತೆಗೆದ್ವಿ, ಬಟ್ ಅದು ಸತ್ತೋಯ್ತು. ಸೊ ಈ ಥರ ಅವ್ರಿಗೆ ಹೋಗಿ ಜಗಳ ಆಡಿದ್ರೆ, ಅವ್ರಿಗೆ ಹೋಗಿ ಕೇಳಿದ್ರೆ, ಇಲ್ಲ ನಾವೇನು ಮಾಡೇ ಇಲ್ಲ, ಅದು ನಮ್ಮ ಮನೆ ಮುಂದೆ ಗಲೀಜ್ ಮಾಡ್ತು, ನಾನು ಹಿಂಗೆ ಓಡಿಸ್ದೆ. ಸೊ ಇವತ್ತು ಹ್ಯೂಮನ್ಸು ಎಷ್ಟು ಕ್ರೂರಿ ಆಗಬೇಕೋ ಅಷ್ಟು ಕ್ರೂರಿ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಆ್ಯಕ್ಚುಲಿ. ಓಕೆ, ಈ ಪಾಯಿಂಟ್ ನನಗೂ ಅರ್ಥ ಆಯ್ತು. ಯಾಕಂದ್ರೆ ನಮ್ಮ ಮನೇಲೂ ಒಂದು ನಾಯಿ ಇದೆ, ರಾಕಿ ಅಂತ. ವೆರಿ ರೀಸೆಂಟ್ಲಿ ಕಳೆದು ಹೋಗ್ಬಿಟ್ಟಿತ್ತು. ನಮ್ಮ ಮನೆಯವ್ರು ಎಲ್ಲರೂ ಸಿಕ್ಕಾಪಟ್ಟೆ ಹುಡುಕಿದ್ರು, ಸಿಗ್ಲಿಲ್ಲ. ಬಟ್ ಆಮೇಲೆ ಒಂದು ಫೋನ್ ಬರುತ್ತೆ, ಇಲ್ಲಿ ಈ ಥರ ನೋಡಿದ್ವಿ ಅಂತ. ಅಲ್ಲಿ ಹೋಗಿ ನೋಡಿದಾಗ ಎಷ್ಟು ಬೇಜಾರಾಯಿತು, ಕಣ್ಣಲ್ಲೆಲ್ಲ ನೀರು ಬಂತು. ಅಂದರೆ ಅದಕ್ಕೆ ಮೈ ತುಂಬ ಬರೆ ಎಳೆದಿದ್ದಾರೆ. ಅದು ಗುರ್ತು ಸಿಗಬಾರ್ದು, ಇದು ನಮ್ದೇ ನಾಯಿ ಅಂತ ಗೊತ್ತಾಗಬಾರ್ದು. ಅಂದ್ರೆ ಮುಧೋಳ್ ನಾಯಿ, ಅದು ನೋಡೋಕ್ಕೂ ತುಂಬಾ ಚೆನ್ನಾಗಿತ್ತು. ನಾನು ನೋಡಿದ್ದೆ ಆಕ್ಚುಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ. ಅಷ್ಟೇ ಅಲ್ಲ, ಅದಕ್ಕೆಲ್ಲ ಬಣ್ಣ ಹಾಕಿ, ಅದಕ್ಕೆ ಊಟನೂ ಹಾಕಿಲ್ಲ. ಮತ್ತೆ ಬೋನ್ ಬರುತ್ತಲ್ಲ, ಅದಕ್ಕೆ ಕಾಲ್ಗಳಲ್ಲೆಲ್ಲ ಈ ತಂತಿ ಕಂಬಿ ಇರುತ್ತಲ್ಲ, ಅದೆಲ್ಲ ಸಿಕ್ಕೊಂಡು ಅದೆಲ್ಲ ರೆಡ್ ಆಗಿದೆ ಕಂಪ್ಲೀಟ್ಲಿ. ತುಂಬಾ ಬೇಜಾರಾಗೋಗಿತ್ತು. ಯಾಕೆ ಇಷ್ಟು ಹಿಂಸೆ ಕೊಡೋ ಜನ ಯಾಕಿದ್ದಾರೆ ಅಂತ ಅನ್ಸ್ಬಿಟ್ಟಿತ್ತು. ಬಟ್ ಅಟ್ ದ ಸೇಮ್ ಟೈಮ್, ಹೌದು ಒಪ್ಕೊಳ್ತೀನಿ, ಈ ಥರ ಎಲ್ಲ ಕ್ರೂಯಲ್ ಆಗಿ ಟ್ರೀಟ್ ಮಾಡ್ತಾರೆ. ಬಟ್ ಇನ್ನ ಕೇಸಸ್ಗಳಿದೆ, ನಾಯಿಗಳು ಮನುಷ್ಯರನ್ನ ಏನ್ ಮಾಡದೇ ಇದ್ರೂ ಅಟ್ಟಿಸ್ಕೊಂಡು ಹೋಗಿ ಎಷ್ಟೊಂದು ವಿಡಿಯೋಸ್ಗಳನ್ನ ನೋಡಿರ್ತೀವಿ, ಕಚ್ಚಿರ್ತವೆ. ಆ ಥರ ನಾಯಿಗಳು ಯಾಕೆ ಹಾಗೆ ಮಾಡೋದು? ಏನಾಗಿರುತ್ತೆ ಗೊತ್ತಾ ಮೇಡಮ್, ನೀವು ಒಂದು ಪಾರ್ಟ್ ಆಫ್ ವಿಡಿಯೋ ಮಾತ್ರ ನೋಡಿರ್ತೀರ. ಜನರಲ್ ಆಗಿ ಹೇಳ್ತಿರೋದು, ಎಲ್ಲರೂ ಅಷ್ಟೇ. ಈ ಸೋಷಿಯಲ್ ಮೀಡಿಯಾ ಅಥವಾ ಈ TV ಮೀಡಿಯಾ ಏನು ಮಾಡುತ್ತೆ ಅಂದರೆ, ಒಂದು ಪಾರ್ಟ್ ಆಫ್ ವಿಡಿಯೋ ಮಾತ್ರ ಹಾಕ್ತಾರೆ. ಈಗ ನಾನು ಒಪ್ಕೊತೀನಿ, ಒಂದು ಹುಡುಗ ರೋಡಲ್ಲಿ ಓಡಾಡ್ತಿರ್ತಾನೆ, ಸಡನ್ ಆಗಿ ಹೋಗಿ ಆ ನಾಯಿ ಅವನಿಗೆ ಅಟ್ಯಾಕ್ ಮಾಡುತ್ತೆ ವಿತೌಟ್ ಎನಿ ರೀಸನ್. ಬಟ್ ಅದ್ರ ಹಿಂದಿನ ರೀಸನ್ ಏನಿರುತ್ತೆ ಅಂದ್ರೆ, ಅವನು ಅದಕ್ಕೆ ತೀಟ್ಲೆ ಮಾಡಿರ್ತಾನೆ. ಸೊ ಅದು ಸಪ್ರೆಸ್ ಮಾಡ್ಕೊಂಡಿರುತ್ತೆ. ಯಾವುದೇ ಪ್ರಾಣಿ ಆಗಲಿ ಸಡನ್ ಆಗಿ ನಮ್ಮ ಮೇಲೆ ಬಂದು ಅಟ್ಯಾಕ್ ಮಾಡಿರೋ, ಅದಕ್ಕೇನೋ ಒಂದು ಟ್ರಾಮಾ ಅಂತಿರುತ್ತೆ. ಈಗ ನಿಮ್ಮ ಪಾಸ್ಟಲ್ಲಿ ನಿಮಗೆ ಏನೋ ಒಂದು ಟ್ರಾಮಾ ಆಗಿರುತ್ತೆ, ನಿಮ್ಮ ಎದುರುಗಡೆ ಪ್ರೆಸೆಂಟಲ್ಲಿ ಅದು ಬಂದ ತಕ್ಷಣ ನಿಮಗೆ ಒಂದ್ಸತಿ ಬೇಜಾರಾಗೇ ಆಗುತ್ತೆ. ಸೊ ಅದಕ್ಕೂ ಏನೋ ಒಂದು ಟ್ರಾಮಾ ಅನ್ನೋದಿರುತ್ತೆ. ಸೊ ಅವ್ರುಗಳು ಇವಾಗಿನ ಮಕ್ಕಳು ಏನು ಗೊತ್ತಾ ಮೇಡಮ್, ನಾನು ಎಲ್ಲ ಮಕ್ಳಿಗೂ ನಾನು ಸರಿ ಇಲ್ಲ ಅಂತ ಹೇಳಲ್ಲ. ಬಟ್ ತಂದೆ ತಾಯಿ ಮೇಲೂ ಅದು ಡಿಪೆಂಡ್ ಆಗುತ್ತೆ. ಅವ್ರವ್ರ ಮಕ್ಕಳಿಗೆ ಯಾವ್ಯಾವ ಥರ ಸಂಸ್ಕಾರ ಕಲಿಸ್ತಾರೆ ಅನ್ನೋದನ್ನು
ಡಿಪೆಂಡ್ ಇವತ್ತು ಎಷ್ಟೋ ಜನ ತಂದೆ ತಾಯಿಗಳೇ ಅಲ್ಲಿ ಹೋಗು ನಾಯಿ ಮಲಗಿದೆ ಒಡಿ ಹೋಗು ಅಂತಾನು ಹೇಳ್ತಾರೆ. ಎಷ್ಟೋ ತಂದೆ ತಾಯಿಗಳು ಪಾಪ ಅದು ಒಂಟಿಯಾಗಿ ಮಲಗಿದೆ ಊಟ ಹಾಕ್ಬೋ ಹೋಗು ಅಂತಾನು ಹೇಳ್ತಾರೆ. ಸೊ ಈ ತರ 2 ಕ್ಯಾಟಗರಿನೂ ಇದಾವೆ. ಸೊ ಹಿಂಗಿದ್ದಾಗ ಏನೋ ಅವ್ನು ಮಾಡಿರ್ತಾನ ನಾಯಿಗೆ, ಅದು ಹಿಂದಿಂದ ಯಾರು ತೋರ್ಸಲ್ಲ. ಅದು ಹಿಂದಿನ ವಿಡಿಯೋಸು ನಮಗೆ ಅದು ಲೇಟರ್ ಆಗಿ ಸಿಗುತ್ತೆ. ಬಟ್ ನಾವು ಅದನ್ನ ಇಟ್ಕೊಂಡು ನಾವು ಅದನ್ನ ಹಿಂಗ್ ಮಾಡಿದ್ದ ಅಂತ ಹೇಳಿದ್ರೆ ಜನ ಯಾರು ನಂಬಲ್ಲ. ಸೊ ಈ ತರ ಇರುತ್ತೆ ಕತೆಗಳು. ಸೊ ಏನಾಗ್ತಿದೆ ಅಂದ್ರೆ ಎಂಡ್ ಆಫ್ ದ ಡೇ ನೀವೇನೇ ಮಾಡಿ ಹ್ಯೂಮನ್ಸು ನಮ್ದು ತಪ್ಪು ಅಂತ ಯಾವತ್ತೂ ಒಪ್ಕೊಳ್ಳಲ್ಲ ಮೇಡಮ್, ಅದಂತೂ ಪಕ್ಕ. ಎಲ್ಲಾನು ಅನಿಮಲ್ಸ್ ಮೇಲೆ ಹಾಕೋದು. ಈವನ್ ಈ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಲ್ಲಿ ಆಗ್ತಿರೋದು ಅದೇ. ಸೊ ಕಾಡಿಂದ ನಾಡಿಗೆ ಪ್ರಾಣಿಗಳು ಬರ್ತಾ ಇದಾವೆ, ಮತ್ತೇನು ಪ್ರಾಣಿಗಳ ಮೇಲೆ ಆಪಾದನೆ ಯಾಕೆ ಬರ್ತಿದೆ, ನಾವೇನ್ ಮಾಡ್ತಿದೀವಿ, ನಾವೇನ್ ಯೂನಿವರ್ಸಿಗೆ ಕೊಡುಗೆ ಕೊಡ್ತಾ ಇದೀವಿ, ನಾವೆಷ್ಟು ಚೆನ್ನಾಗಿ ಕಾಡನ್ನು ನೋಡ್ಕೊತಾ ಇದೀವಿ, ಅದನ್ನ ಯಾರೂ ತಲೆ ಕೆಡ್ಸ್ಕೊಳ್ಳಲ್ಲ. ನೀವು ಸಾಕಷ್ಟು ಆನಿಮಲ್ಗಳನ್ನು ರೆಸ್ಕ್ಯೂ ಮಾಡಿದ್ದೀರಾ. ಅದರಲ್ಲಿ ಪಕ್ಷಿಗಳಾಗಿರ್ಬಹುದು, ಮಂಗಗಳಾಗಿರ್ಬಹುದು, ನಾಯಿಗಳಾಗಿರ್ಬಹುದು, ಹಾವುಗಳಾಗಿರ್ಬಹುದು. ಯಾವ ಒಂದು ಪ್ರಾಣಿ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾಗಿತ್ತು? ಕೋವಿಡ್ ಟೈಮಲ್ಲಿ ಒಂದು ನಾಯಿ ಬಂದಿತ್ತು. ಸೊ ಅದು CD ಅಂತ ಆಗುತ್ತೆ ಮೇಡಮ್. ಜನರಲಿ ನಾಯಿಗಳಿಗೆ ಒಂದು 5 ಟೈಪ್ಸ್ ಆಫ್ ಡಿಸೀಸ್ ಆಗುತ್ತೆ. ಈಗ ಲೆಪ್ಟೋಸ್ಪೆರೋಸಿಸ್ ಮತ್ತೆ ಪಾರ್ವೋ ವೈರಸ್, ದೀಸ್ ಆರ್ ಆಲ್ ವೈರಸ್ ಫಾರ್ ದಟ್ ಡಾಗ್. ರೇಬಿಸ್ ವೈರಸ್ ಮತ್ತೆ CD ಅಂದ್ರೆ ಕೆನೈನ್ ಡಿಸ್ಟೆಂಪರ್ ಅಂತ ಒಂದು ಕಾಯಿಲೆ. ಸೊ ಇದೆಲ್ಲ ಜನರಲಿ ಯಾಕೆ ಬರುತ್ತೆ ಡಾಗ್ಸಿಗೆ ಅಂದ್ರೆ ವ್ಯಾಕ್ಸಿನ್ ಸರಿಯಾಗಿ ಹಾಕ್ಸಿರಲ್ಲ. ಸೊ ಸ್ಟ್ರೇ ಡಾಗ್ಸಿಗೆ ಯಾರು ವ್ಯಾಕ್ಸಿನ್ ಹಾಕಲ್ಲ, ಯಾರು ವ್ಯಾಕ್ಸಿನ್ ಹಾಕ್ಸಕ್ಕೂ ಆಗಲ್ಲ. ಈಗ ನಿಮ್ಮ ಮನೆ ಮುಂದೆ ಇದೆ ಅಂದ್ರೆ ನೀವು ಕೇರ್ ಅಂಡ್ ಕನ್ಸರ್ನ್ ಇಂದ ಹಾಕಿರ್ತೀರಾ. ಬಟ್ ಜನರಲಿ ಎಲ್ಲ ನಾಯಿಗಳಿಗೂ ಏನಾಗುತ್ತೆ, ಕಾಮನ್ ಆಗಿ ರೇಬಿಸ್ ವ್ಯಾಕ್ಸಿನ್ ಅಂತೂ ಮಾಡೇ ಇರ್ತಾರೆ. ಬಟ್ ಈ ಕಾಯಿಲೆಗಳನ್ನ ತಡೆಗಟ್ಟುವಂಥದ್ದು ವ್ಯಾಕ್ಸಿನ್ ಯಾರು ಮಾಡ್ರೆ. ಈಗ ನಿಮ್ಗೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮಗೆ ಪೋಲಿಯೋ ವ್ಯಾಕ್ಸಿನ್ ಹಾಕ್ಸ್ತಾರಲ್ಲ ಆ ಥರ. ಸೊ ಒಂದು ಡಾಗ್ ಬಂದಿತ್ತು ಕೋವಿಡ್ ಟೈಮಲ್ಲಿ, ಅದಕ್ಕೆ CD ಆಗಿತ್ತು, ಕೆನೈನ್ ಡಿಸ್ಟೆಂಪರ್. ಸೊ ಇಟ್ಸ್ ಅ ನ್ಯೂರೋಲಾಜಿಕಲ್ ಡಿಸಾರ್ಡರ್. ಆ ಕಾಯಿಲೆ ಬಂದಾಗ ಏನಾಗುತ್ತೆ, ಆ ನಾಯಿದು ಒಂದೊಂದು ಆರ್ಗನ್ನು ಕೂಡ ಶಟ್ ಡೌನ್ ಆಗ್ತಾ ಬರುತ್ತೆ. ಓಕೆನಾ. ಸೊ ಅದು ಏನಾಗುತ್ತೆ, ಹೋಗ್ತಾ ಊಟ ತಿಂಡಿ ಬಿಡುತ್ತೆ. ಸೊ ಬೇಗ ಸಾಯಲ್ಲ ಅಂತವು. ಸೊ ನರಳಿ ಸಾಯ್ತವೆ. ಸೊ ಅದು ಹೆಂಗಂದ್ರೆ IV-ಯಲ್ಲೇ 3 ಹೊತ್ತು ಇಟ್ಟಿರ್ಬೇಕು. ಸೊ ಈ ತರ ಎಲ್ಲ ಆಗತ್ತೆ. IV ಅಂದ್ರೆ ಲೈಕ್ ಗ್ಲೂಕೋಸ್ ಹಾಕ್ಸ್ಬೇಕು, ಗ್ಲೂಕೋಸ್ ಹಾಕ್ಸ್ತಾನೆ ಇರ್ಬೇಕು. ಊಟ ಬಿಡ್ತು ಅಂದ್ರೆ ಗ್ಲೂಕೋಸ್ ಹಾಕ್ಸ್ತಾನೆ ಇರ್ಬೇಕು. ಮತ್ತೆ ಪ್ರೈಮರಿ ಸಿಂಪ್ಟಮ್ಸ್ ಅಲ್ಲೇ ಅದು ನೋಡ್ಕೋಬೇಕು, ಹೆಡ್ ಟ್ವಿಚಿಂಗ್ ಆಗ್ತಾ ಇರುತ್ತೆ. ಸೊ ಈ ತರ ಹೋಗ್ತಾ ಅದು ಫುಲ್ ಕಂಪ್ಲೀಟ್ ಬಾಡಿ ಶಟ್ ಡೌನ್ ಆಗುತ್ತೆ, ಬಟ್ ಬೇಗ ಶಟ್ ಡೌನ್ ಆಗಲ್ಲ. ಸೊ ಒಂದು ಡಾಗ್ ಬಂದಿತ್ತು, ಅದು ಆಲ್ರೆಡಿ ಇನ್ ದ ಲಾಸ್ಟ್ ಸ್ಟೇಜ್, ಕೊನೆ ಸ್ಟೇಜಲ್ಲಿ ಇತ್ತು. ಕಾಲ್ ಬಂತು ನನಗೆ, ಇಲ್ಲೊಂದು ನಾಯಿ ಬಿದ್ದ್ಬಿಟ್ಟಿದೆ ಅಂತ. ನಾನು ಹೋಗಿ ನೋಡಿದೆ, ಹೆಡ್ ಟ್ವಿಚಿಂಗ್ ಆಗ್ತಾ ಇತ್ತು. ಓಕೆ ಫೈನ್, ಇದು CD-ನೇ ಇರ್ಬೋದು ಅಂತ ಅನ್ಕೊಂಡಾದ್ಮೇಲೆ ಒಬ್ರು ಶೆಡ್ಡಲ್ಲಿ ಅದನ್ನ ಇಟ್ಟಿದ್ವಿ. ನಂಗೆ ಪರಿಚಯದವ್ರು ಒಬ್ರು ಇದ್ರು, ಅದು ಶೆಡ್ಡಲ್ಲಿ ಇಟ್ಟು ಅದಕ್ಕೆ ದಿನ ಫೀಡಿಂಗ್ ಮಾಡೋದು, ಡಾಕ್ಟರ್ಸ್ನೆಲ್ಲ ಕರೆಸಿ ಟ್ರೀಟ್ಮೆಂಟು ಮಾಡಿಸ್ತಾ ಇದ್ವಿ. ಅವರು ಇಂಜೆಕ್ಟೇಬಲ್ಸ್ ಎಲ್ಲ ಕೊಡ್ತಾ ಇದ್ರು, ಸಿರಪ್ಸ್ ಎಲ್ಲ ಕಂಟಿನ್ಯೂ ಮಾಡಕ್ಕೆ ಹೇಳ್ತಾ ಇದ್ರು, ಮಾಡ್ತಾ ಇದ್ವಿ. ಸೊ ಅದು ನನಗನ್ಸ್ದಂಗೆ ನಾನು ರೆಸ್ಕ್ಯೂ ಸ್ಟಾರ್ಟ್ ಮಾಡಿದಾಗ ವೆರಿ ಫಸ್ಟ್ CD ಕೇಸ್ ಅಂದ್ರೆ ಅದೇ ಅನ್ಸುತ್ತೆ. ಸೊ ನನಗೆ ಅದ್ರ ಬಗ್ಗೆ ನಾನು ತಿಳ್ಕೊಂಡೆ, ಆ ಕಾಯಿಲೆ ಬಗ್ಗೆ ತಿಳ್ಕೊಂಡೆ. ಸೊ ಅದು ತಿಳ್ಕೊಂಡಾಗ ನನಗೆ ತುಂಬ ಬೇಜಾರಾಯ್ತು. ಯಾಕಂದ್ರೆ ಆ ನಾಯಿ ನನಗೆ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ನಾನು ದಿನ ಫೀಡಿಂಗ್ ಮಾಡ್ತಿದ್ದಾಗಿಂದ ನಂಗೆ ಅದು ಅಟ್ಯಾಚ್ಮೆಂಟು, ಬಾಂಡಿಂಗ್ ಕ್ರಿಯೇಟ್ ಆಯಿತು. ಆಮೇಲೆ ನಾನು ಇನ್ನೂ ಅನಿಮಲ್ ರೆಸ್ಕ್ಯೂ ಅವಾಗಿನ್ನೂ ಸ್ಟಾರ್ಟ್ ಮಾಡಿದ್ದಿದ್ದು. ಸೊ ಈ ಥರ ಅನ್ನೋನ್ ಡಾಗ್ ಮೇಲೂ ನನಗೆ ಈ ಥರ ಬಾಂಡಿಂಗ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮು ಇದು ಹೇಳಿದ್ರು ಡಾಕ್ಟರು, ಕಷ್ಟ ಇದೆ ಉಳಿಯೋದಿದು, ಲಾಸ್ಟ್ ಸ್ಟೇಜಲ್ಲಿದೆ ಆಲ್ರೆಡಿ. ನೀವು ಯಾವ್ದಾದ್ರು ರೆಸ್ಕ್ಯೂ ಸೆಂಟರಿಗೆ ಕಳ್ಸಂಗಿದ್ರೆ ಕಳಿಸಿ, ಇಲ್ಲ ಅಂದ್ರೆ ಅದು ಬದುಕಿರೋವರೆಗೂ ನೀವು ಫೀಡಿಂಗ್ ಮಾಡ್ಬೇಕಷ್ಟೇ. ಕ್ಯೂರ್ ಆಗೋಕ್ಕೆ 1% ಚಾನ್ಸ್ ಇರುತ್ತೆ ಅಷ್ಟೇ. ಈಗ CD ಕೇಸಸ್ ಡಾಗ್ಸ್ ಹೆಂಗಂದ್ರೆ 10ರಲ್ಲಿ 1 ಉಳ್ಕೊಳ್ಳೋಂಥ ಕೇಸಸ್ಸು. ಸೊ ನಾನೇನು ಮಾಡಿದೆ, ಕ್ಯೂರ್ ಆಗಲಿ 1% ಕ್ಯೂರ್ ಆಗುತ್ತೆ ಅಂತ ಹೇಳ್ತಿದ್ದೀರಾ, ನಾನು ಬೆಂಗಳೂರಿಗೆ ತೊಗೊಂಡೋಗಿ ನಾನು ಬಿಡ್ತೀನಿ ಅಂತ ಅಂದೆ. ಆ್ಯಕ್ಚುಲಿ ನಾನು ನಮ್ಮ ಆಂಟಿ ಬೆಂಗಳೂರಿಗೆ ಬಂದ್ವಿ. ಅವತ್ತೊಂದು ಟ್ಯಾಕ್ಸಿ ಮಾಡಿಕೊಂಡು ಆ ನಾಯಿನ ಕರ್ಕೊಂಡು ಇಲ್ಲಿ ಕೃಪಾ ಅನಿಮಲ್ ಬರ್ಡ್ ಲವಿಂಗ್ ಸೆಂಟರ್ ಅಂತ ಒಂದು ರೆಸ್ಕ್ಯೂ ಸೆಂಟರ್ ಇದೆ, ಅಲ್ಲಿಗೆ ತೊಗೊಂಬಂದು ಅದನ್ನು ಕೊಟ್ವಿ. ನನಗೆ ಲಿಟ್ರಲಿ ಹೆಂಗಂದ್ರೆ ಕೊಡಕ್ಕೆ ನನಗೆ ಮನಸ್ಸೇ ಇಲ್ಲ ಅದನ್ನು. ಅದು ಏನು ಮಾಡೋಕ್ಕಾಗಲ್ಲ, ಅದು ಲಾಸ್ಟ್ ಸ್ಟೇಜಲ್ಲೇ ಇತ್ತದು. ಸೊ ಇವರು ಟ್ರೀಟ್ಮೆಂಟ್ನ ಕೊಡ್ತಾ ಇದ್ರು, ಬಟ್ ಅದು ರೆಸ್ಪಾಂಡ್ ಮಾಡಲಿಲ್ಲ, ಸತ್ತೋಯ್ತು. ಅವತ್ತು ಫಸ್ಟ್ ಟೈಮ್ ನಮ್ಮ ಆಂಟಿ ಯಪ್ಪ ನೀನು ಅಳ್ತಿದ್ಯಾ ಅಂತ ಕೇಳಿದ್ರು. ಸೊ ನಾನು ಜನರಲಿ ಬೇಜಾರಾಗಲ್ಲ, ಅಂದರೆ ನೋಡ್ತಾನೆ ಇರ್ತೀವಲ್ಲ ಅಂತ ಬೇಜಾರಾಗಲ್ಲ. ಬೇಜಾರಾಯ್ತು ನನಗೆ, ಅದು ತುಂಬ ಕನೆಕ್ಷನ್. ಸೊ ಇವಾಗ ಹಾವು ಹಿಡಿತಾ ಇರ್ಬೇಕಾದ್ರೆ ಹಾವು ಕಚ್ಚಕ್ ಬರುತ್ತೆ. ಯಾವ್ಯಾವ ತರದ ಹಾವುಗಳಿಂದ ಕಚ್ಚಿಸ್ಕೊಂಡಿದ್ರ? ವೆನಮಸ್, ನಾನ್ ವೆನಮಸ್?
ವೆನಮಸ್ ಬೈಟ್ಸ್ ಆಗಿಲ್ಲ ಇನ್ನು ಸದ್ಯಕ್ಕೆ. ನಾನ್ ವೆನಮಸ್ ಅಂತೂ ರೆಗ್ಯುಲರ್ ಆಗ್ತಾನೆ ಇರುತ್ತೆ. ನಾನ್ ವೆನಮಸ್ ಅಂದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಹೈಪರ್ ಆಕ್ಟಿವೇ ಇರುತ್ತೆ. ವೆನಮಸ್ ಸ್ನೇಕ್ಸ್ಗಿನ್ನ ನಾನ್ ವೆನಮಸ್ ಹೈಪರ್ ಆಕ್ಟಿವ್ ಇರುತ್ತೆ. ವೆನಮಸ್ ಸ್ನೇಕ್ಸ್ ಆಕ್ಟಿವ್ ಇರುತ್ತೆ, ಬಟ್ ನಾವು ಅದನ್ನ ಕೈಯಲ್ಲಿ ಅಪ್ರೋಚ್ ಮಾಡಲ್ಲ. ಸಿಂಪಲ್. ಈಗ 2 ರೀತಿ ಇರುತ್ತೆ ಐಡೆಂಟಿಫಿಕೇಶನ್ನು. ಸೊ ಒಂದು ವೆನಮಸ್ ಸ್ನೇಕ್ ಅಂದ್ರೆ ನಮಗೆ ಗೊತ್ತಾಗುತ್ತೆ, ನಾನ್ ವೆನಮಸ್ ಅಂದ್ರೆ ಈ ತರ ಐಡೆಂಟಿಫಿಕೇಶನ್ ನಮಗೆ ಗೊತ್ತಾಗುತ್ತೆ. ಸೊ ವೆನಮಸ್ ಸ್ನೇಕ್ಸ್ ಅಂದಾಗ ನಾವು ಜಾಸ್ತಿ ಕೈಯಲ್ಲಿ ಮುಟ್ಟಕ್ಕೆ ಹೋಗಲ್ಲ. ಸೊ ಸ್ಟಿಕ್ಕಲ್ಲೇ ಹ್ಯಾಂಡ್ಲ್ ಮಾಡ್ಕೊಂಡು ಬ್ಯಾಗಿಂಗ್ ಮಾಡ್ಕೊಂಡು ಹುಷಾರಾಗಿ ಇದು ಮಾಡ್ತೀವಿ. ನಾನ್ ವೆನಮಸ್ ಸ್ನೇಕ್ಸ್ ಏನಪ್ಪ ಅಂದ್ರೆ ಫಾಸ್ಟ್ ಇರುತ್ತೆ ಸ್ವಲ್ಪ. ಈಗ ವೆನಮಸ್ ಸ್ನೇಕ್ಸ್ ಅಲ್ಲಿ ಯಾವ್ಯಾವ ಬರುತ್ತೆ ಅಂದ್ರೆ ರಸಲ್ಸ್ ವೈಪರು, ಆಮೇಲೆ ಕೋಬ್ರಾ, ಕಾಮನ್ ಕ್ರೇಟ್, ಆಮೇಲೆ ಸಾಸ್ಕೇಲ್ಡ್ ವೈಪರು, ಇದೆಲ್ಲ ವೆನಮಸ್ ಸ್ನೇಕ್ಸಿಗೆ ಸಂಬಂಧಪಟ್ಟ. ಅಂಡ್ ದೀಸ್ ಆರ್ ಕಾಲ್ಡ್ ಬಿಗ್ ಫೋರ್ ಅಂತಾನು ಕರಿತೀವಿ. ಯಾಕಂದ್ರೆ ಈ ಸ್ನೇಕ್ಸ್ ಇಂದಾನೆ ಜಾಸ್ತಿ ಇಂಡಿಯಾದಲ್ಲಿ ಏನಂತಾರೆ ಡೆತ್ಸ್ ಆಗಿರೋದು, ಬೈಟಿಂಗ್ ಆಗಿ ಡೆತ್ಸ್ ಆಗಿರೋದು ಈ 4 ಸ್ನೇಕ್ಸ್ ಇಂದಾನೆ. ಸೊ ಮಿಕ್ಕಿದೆಲ್ಲ ಈ ರ್ಯಾಟು, ಟ್ರಿಂಕೇಟು, ಉಲ್ಫು ಇವೆಲ್ಲ ಏನಂದ್ರೆ ನಾನ್ ವೆನಮಸ್ ಜನರಲಿ ಏನಪ್ಪ ಅಂದ್ರೆ ಹೈಪರ್ ಆಕ್ಟಿವ್ ಅಂಡ್ ದೇ ಆರ್ ಫಾಸ್ಟ್ ರನ್ನರ್ಸ್. ಸೊ ನಮಗೆ ಆದಷ್ಟು ಸ್ಟಿಕ್ಕಲ್ಲಿ ಸ್ವಲ್ಪ ಹ್ಯಾಂಡ್ಲ್ ಮಾಡೋದು ಕಷ್ಟ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಗ್ಲೌಸ್ ಹಾಕಿರ್ತೀವಿ, ಇಲ್ಲ ಒಂದು ಬಟ್ಟೆ ತಗೊಂಡು ಅದನ್ನ ಹ್ಯಾಂಡ್ಲ್ ಮಾಡ್ತೀವಿ. ಸಮ್ಟೈಮ್ಸ್ ರ್ಯಾಟ್ಸು ಅದಾದ್ರೆ ಕೈಯೆಲ್ಲ ಹ್ಯಾಂಡ್ಲ್ ಮಾಡ್ತೀವಿ. ಸೊ ಅವಾಗ ಜನರಲಿ ಅವುಗಳ ಡಿಫೆನ್ಸ್ ಮೆಕ್ಯಾನಿಸಮ್ ಅದು. ಬೈಟಿಂಗ್ ಈಸ್ ಡಿಫೆನ್ಸ್ ಮೆಕ್ಯಾನಿಸಮ್. ಅವೇನ್ ನಮಗೆ ಕಚ್ಚಬೇಕು ಅಂತ ಕಚ್ಚಲ್ಲ. ಓಕೆ, ನನಗೆ ಮುಟ್ತಾ ಇದ್ದಾನೆ, ಸಡನ್ ಆಗಿ ಕಚ್ಚಬೇಕು. ಸೊ ಡಿಫೆನ್ಸ್ ಮಾಡ್ಕೊಳತ್ತೆ ಅದು ಫಸ್ಟ್. ಆಮೇಲೆ ನಾವು ಹ್ಯಾಂಡ್ಲ್ ಮಾಡ್ತಾ ಮಾಡ್ತಾ ಕಾಮ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಾವು ಕೆಲವೊಂದ್ಸತಿ ಏನಾಗುತ್ತೆ, ಈ ವೂಲ್ಫ್ ಸ್ನೇಕ್ಗಳು ಏನ್ ಮಾಡ್ತವೆ ಅಂದ್ರೆ, ವೂಲ್ಫ್ ಸ್ನೇಕು, ಚೆಕರ್ಡ್ ಕೀಲ್ ಬ್ಯಾಕ್ಸು ಅವೆಲ್ಲ ಇದು ಕಚ್ಬಿಟ್ಟೆ ಆಮೇಲೆ ನೀನೇನು ಅಂತ ಕೇಳೋದು. ಅವೆಲ್ಲ ಕಚ್ಬಿಟ್ಟು ಹಾಯ್ ಹಲೋ ಮಾಡ್ತವೆ. ಬೇರೆ ಸ್ನೇಕ್ಸ್ ಹೆಂಗಪ್ಪ ಅಂದ್ರೆ ಹಾಯ್ ಹಲೋ ಮಾಡಿ ಆಮೇಲೆ ನಮ್ಮನ್ನು ಸೆನ್ಸ್ ಮಾಡಿ ಓಕೆ ಫೈನ್ ನನಗೆ ಇವನೇನು ಇದು ಹಾರ್ಮ್ ಮಾಡ್ತಾ ಇಲ್ಲ ಅಂತ ಆರಾಮಾಗಿರ್ತವೆ. ಸೊ ವೆನಮಸ್ ಸ್ನೇಕ್ಸ್ ಇಂದ ಬೈಟ್ ಆಗಿಲ್ಲ, ಯಾಕಂದ್ರೆ ನಾನಂತ ತರಲೆಗಳು ಮಾಡಿಲ್ಲ ಪ್ರಾಬಬ್ಲಿ. ಸೊ ತರಲೆ ಮಾಡಿಲ್ಲ ಅನ್ನೋದಕ್ಕಿಂತ ಆದಷ್ಟು ನಾವು ಅದು ಕಾಂಟ್ಯಾಕ್ಟ್ ಲೆಸ್ ಆಗಿರ್ತೀವಿ. ಸೊ ಹಂಗಾಗಿ ಇನ್ನೂ ಬೈಟ್ ಆಗಿಲ್ಲ. ಓಕೆ, ಸೊ ನಾನ್ ವೆನಮಸ್ ಸ್ನೇಕ್ಗಳೇ ಕಚ್ಚಿದಾವೆ ಜಾಸ್ತಿ ಅಂತ ಹೇಳಿದ್ರಿ. ಏನಾದ್ರೂ ಗಾಯ ಆಗೋ ತರ, ಗುರ್ತಾಗೋ ತರ ಏನಾದ್ರೂ ಕಚ್ಚಿದ್ಯಾ? ಅದು ಕಚ್ಚಿದಾಗ ಒಂದು ಈ ಗುಂಪಿನ ತಗೊಂಡು ಚುಚ್ಚಿದಂಗ ಆಗುತ್ತಲ್ಲ, ಸೊ ಆ ತರ ಎಲ್ಲ ಆಗತ್ತಷ್ಟೇ. ಅದು ಉಳಿಯಲ್ಲ ಯಾವತ್ತು, ಯಾಕಂದ್ರೆ ಅಷ್ಟು ಡೀಪ್ ಹೋಗಲ್ಲ. ಅವುಗಳು ಜಸ್ಟ್ ಮೇಲ್ಮೇಲೆನೆ ಕಚ್ಚಿ ಇದಾಗ್ತವೆ. ಈ ಚೆಕರ್ಡ್ ಕೀಲ್ ಬ್ಯಾಕ್ಸ್ ಎಲ್ಲ ಇರುತ್ತೆ, ಅದ್ರದ್ದು ಈ ಹಲ್ಗಳು ಹೇಗಿರುತ್ತೆ ಅಂದ್ರೆ ಅದು ಮೀನ್ ಹಿಡಿಯುವಂತ ಹಾವದು. ಸೊ ಅವುಗಳದ್ದು ಹಲ್ಗಳು ಭಾರಿ ಶಾರ್ಪ್ ಇರುತ್ತೆ, ಒಂಥರ ಕೊಕ್ಕೆ ತರ ಇರುತ್ತೆ. ಸೊ ಅದು ಕಚ್ಬಿಟ್ರೆ ಅಂತೂ ಒಂಥರ ಈ ಕುಯ್ಯುತ್ತಲ್ಲ, ಬ್ಲೇಡ್ ಹಾಕೊಂಡಿರ್ತೀವಲ್ಲ ಆ ತರ ಮಾರ್ಕ್ಸ್ ಬೀಳುತ್ತೆ. ಸೊ ಅವಾಗ ಓಕೆ, ನಾವು ಈ ಚೆಕರ್ಡ್ ಕೀಲ್ ಬ್ಯಾಕ್ ಅಂದ್ರೆ ನನಗೆ ಆಕ್ಚುಲಿ ವೆನಮಸ್ ಸ್ನೇಕ್ಸ್ಗಿನ್ನ ನಾನ್ ವೆನಮಸ್ ಸ್ನೇಕ್ಸ್ ಅಂದ್ರೆ ಇದು ಕಚ್ಚುತ್ತಲ್ಲಪ್ಪ ನೋವಾಗುತ್ತೆ ಅಂತ ತಲೆಯಲ್ಲಿರುತ್ತೆ. ಸೊ ಕೈ ಹಾಕಿದಾಗ ಅದಕ್ಕೆ ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡ್ತೀವಿ ಆಕ್ಚುಲಿ ನಾನ್ ವೆನಮಸ್ ಸ್ನೇಕ್ಸ್ನು ಕೂಡ. ಸೊ ಇವಾಗ ಯಾರಿಗೋ ಒಬ್ರಿಗೆ ಒಂದು ಹಾವು ಕಚ್ಚಿದೆ, ಹೇಗೆ ಅವನಿಗೆ ಗೊತ್ತಿಲ್ಲ, ಜಾಸ್ತಿ ನಾಲೆಡ್ಜ್ ಇಲ್ಲ, ಇದು ವೆನಮಸ್ ನಾನ್ ವೆನಮಸ್ ಅಂತ, ಅವ್ನು ಏನ್ ಫಸ್ಟ್ ಏಡ್ ತಗೊಳ್ಬೇಕು? ಮೇಡಮ್, ಈಗ ಸ್ನೇಕ್ ಬೈಟಿಗೆ ನಾವೇನು ಫಸ್ಟ್ ಏಡ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಒಂದು ಏನಪ್ಪಾ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ಹಾವು ಕಚ್ಚಿತು ಅಂದ್ರೆ, ಸೊ ಫಸ್ಟ್ ಏನ್ ಮಾಡ್ಬೇಕು, ಗಾಬರಿ ಆಗ್ಬಾರ್ದು. ನಮ್ಮ ಬ್ಲಡ್ ಪ್ರೆಷರ್ ಲೆವೆಲ್ನ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಸೊ BP ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಲಿಲ್ಲ ಅಂದ್ರೆ ವೆನಮು ಬೇಗ ಬ್ಲಡ್ ಸ್ಟ್ರೀಮಿಗೆ ರಶ್ ಆಗುತ್ತೆ. ಇಫ್ ಇಟ್ ಈಸ್ ಅ ವೆನಮಸ್ ಬೈಟ್, ಸೊ ಬೇಗ ರಶ್ ಆಗುತ್ತೆ. ತುಂಬಾ ಜನ ಒಂದ್ ಹೇಳ್ತೀನಿ, ರ್ಯಾಟ್ ಸ್ನೇಕ್ ಅಂದ್ರೆ ನಾನ್ ವೆನಮಸ್ ಸ್ನೇಕ್ಸ್ ಕೈಲಿ ಕಚ್ಚಿಸ್ಕೊಂಡು ಕೂಡ ಸತ್ತಿರೋರಿದ್ದಾರೆ. ಹೌದಾ? ಯಾಕಂದ್ರೆ ಗಾಬರಿ, ಆಘಾತ, ಹಾರ್ಟ್ ಅಟ್ಯಾಕ್. ಸೊ ದಿಸ್ ಇಸ್ ದ ರೀಸನ್. ಸೊ ಅವನಿಗೆ ಫಸ್ಟ್ ಆಫ್ ಆಲ್ ಯಾವ ಹಾವು ಅಂತ ಗೊತ್ತಿರಲ್ಲ. ಅಯ್ಯೋ ಹಾವು ಕಚ್ಚಿತು, ಮುಗೀತು ನನ್ ಕತೆ ಅಂತ ಅಲ್ಲಿ ಅನ್ಕೊಂಡ್ರೆ ಮುಗೀತು ಅಲ್ಲಿ ಕತೆ. ಸೊ ಯಾವುದೇ ಹಾವು ಕಚ್ಚಲಿ ಫಸ್ಟ್ ನಾವು ಕಾಮಾಗಿರ್ಬೇಕು, ಬ್ಲಡ್ ಪ್ರೆಷರ್ನ ಇನ್ಕ್ರೀಸ್ ಮಾಡ್ಕೋಬಾರ್ದು. ಸೊ ಆದಷ್ಟು ಬೇಗ, ಈಗ ನನಗೆ ಈ ಒಂದು ಕೈಯಲ್ಲಿ ಈ ಒಂದು ಪಾಯಿಂಟಲ್ಲಿ ನನಗೆ ಏನಾದ್ರು ಬೈಟ್ ಆಯ್ತು ಅಂದ್ರೆ ಆದಷ್ಟು ಈ ಒಂದು ಭಾಗನ ಅಳ್ಳಾಡಿಸ್ಬಾರ್ದು. ಅಳ್ಳಾಡಿಸ್ದೆ ಆದಷ್ಟು ಬೇಗ ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಓಡೋಗ್ಬೇಕು. ಜೊತೆ ಇರೋರಿಗೆ ಹೇಳಬೇಕು, ಕರ್ಕೊಂಡು ಹೋಗ್ತಾರೆ. ಆದಷ್ಟು ಆ ಹಾವು ಯಾವುದು ಅಂತ ಅಟ್ಲೀಸ್ಟ್ ಒಂದು ಚೂರಾದ್ರೂ ಏನಾದ್ರೂ ಒಂದು ಕಲರು, ಏನೋ ಒಂದು ಟೆಕ್ಸ್ಚರು ನೆನ್ಪಿಟ್ಕೊಂಡ್ರೆ ಓಕೆ. ಬಟ್ ನಾವು ಹೇಳ್ತೀವಿ, ಆ ಮೂಮೆಂಟ್ ಅಲ್ಲಿ ಅದು ಕಷ್ಟ ಆಗತ್ತೆ, ನನಗೂ ಗೊತ್ತು. ಭಯದಲ್ಲಿ ಕಷ್ಟ ಆಗತ್ತೆ. ಬಟ್ ಏನಂದ್ರೆ ಮೇನ್ ಸಾಯೋದಕ್ಕೆ ಏನ್ ಕಾರಣ ಅಪ್ಪ ಅಂದ್ರೆ ಭಯ. ಈಗ ನೀವ್ ಈಜ್ ಕಲಿಬೇಕಾದ್ರೂ ಅಷ್ಟೆ, ಭಯದಿಂದನೇ ಎಷ್ಟೋ ಜನ ಮುಳುಗೋಗ್ಬಿಡ್ತಾರೆ. ನಮಗ್ ಗೊತ್ತಿರುತ್ತೆ ಕೈ ಕಾಲು ಆಡಿಸ್ಬೇಕು ಅಂತ ನಮಗ್ ಗೊತ್ತಿರುತ್ತೆ, ಬಟ್ ನಾವು ಆಡ್ಸಲ್ಲ, ಮುಳುಗೋಗ್ಬಿಡ್ತೀವಿ.
ಸೊ ಹೇಳೋದು ಈಸಿ, ಬಟ್ ಏನಂದ್ರೆ ಪ್ರಾಕ್ಟಿಕಲ್ ಆಗಿ ಅದನ್ನ ಮಾಡ್ಲೇಬೇಕು. ಆದಷ್ಟು ಫಸ್ಟ್ ಏಡ್ ಈ ಹಿಂದಿನ ಕಾಲದಲ್ಲೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಕುಯ್ತಾ ಇದ್ರು. ಹೌದು, ಪ್ಲಸ್ ಮಾರ್ಕ್ ಅಲ್ಲಿ ಕೂದು ಆ ರಕ್ತ ಹೊರಗ್ ಬರ್ಬೇಕು ಅಂತ. ಹಾ ಅದೆಲ್ಲ ಇತ್ತು. ಆಮೇಲೆ ಇನ್ನೊಂದ್ ಏನ್ ಮಾಡ್ತಾ ಇದ್ರು, ಹೀರೋಗಳ ತರ ಫುಲ್ ಬಾಯಿ ಹಾಕ್ಬಿಟ್ಟು ಇಂಜೆಕ್ಟ್ ಮಾಡಿ ಸಕ್ ಮಾಡಿ ಎಲ್ಲ ಇದ್ ಮಾಡ್ತಾರ. ಅವೆಲ್ಲ ಇದಾದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಸೊ ಏನಂದ್ರೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ ಅವಾಗ, ಇನ್ನೇನಿಲ್ಲ ಸಿಂಪಲ್ ಆಗಿ. ಸೊ ಆದಷ್ಟು ಆ ಬಾಡಿ ಇದನ್ನ ಶೇಕ್ ಮಾಡಿದ್ರೆ ಕರ್ಕೊಂಡು ಹೋದ್ರೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರೆ ಆ ವೆನಮ್ಮು ನಿಮ್ಮ ಬಾಡಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ವೆನಮ್ ಇಂಜೆಕ್ಟ್ ಆಗಿದೆ ಅನ್ನೋದ್ರ ಮೇಲೆ ಸೊ ಡಿಸೈಡ್ ಆಗುತ್ತೆ ನಿಮ್ದು ಕೇಸ್ ಏನಾಗುತ್ತೆ ಅಂತ ಡಿಸೈಡ್ ಆಗುತ್ತೆ. ಈ ಸಿನಿಮಾಗಳೆಲ್ಲ ನೋಡಿರ್ತೀವಿ, ಬಾಯಲ್ಲೆಲ್ಲ ನೊರೆ ಬರ್ತಾ ಇರುತ್ತೆ ಹಾವು ಕಚ್ ಹೋದ್ರೆ ವೆನಮಸ್. ಅದ್ ನಿಜಾನ ನೊರೆ ಬರುತ್ತಾ? ಇಲ್ಲ, ಅದು ಯಾರು ಕ್ರಿಯೇಟ್ ಮಾಡಿದ್ದೋ ನನಗೂ ಗೊತ್ತಿಲ್ಲ. ಆಮೇಲೆ ಫುಲ್ ನೀಲಿ ಎಲ್ಲ ಆಗ್ಬಿಡುತ್ತೆ, ಇಲ್ಲ ಅದೆಲ್ಲ ಆಕ್ಚುಲಿ ಸುಳ್ಳು. ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಕೆಲವೊಂದಷ್ಟು ಸಿಂಪ್ಟಮ್ಸ್ ನಿಮಗೆ ಅರೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡಿಸಿನೆಸ್ ಆಗುತ್ತೆ, ಆಮೇಲೆ ಒಂದಷ್ಟು ಪೇಯ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂಥರ ಅನ್ಕಂಫರ್ಟೇಬಲ್, ಫುಲ್ಲಿ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಸೊ ಇಲ್ಲೆಲ್ಲ ಸ್ವಲ್ಪ ಊದ್ಕೊಂಡಂಗೆ ಆಗುತ್ತೆ. ಸೊ ಅದೆಲ್ಲ ನಿಮಗೆ ವೆನಮಸ್ ಸ್ನೇಕ್ಸ್ ಇಂದು ಸಿಂಪ್ಟಮ್ಸ್. ಸೊ ಕೆಲವೊಂದಷ್ಟು ಮೂಢನಂಬಿಕೆಗಳಿದೆ. ಹಾಲೆರಿಬೇಕು ಅವಾಗ ಹಾವು ಬರೋದಿಲ್ಲ, ಹುತ್ತದಲ್ಲಿ ಯಾವಾಗಲೂ ಹಾವಿರುತ್ತೆ. ಸೊ ಈ ಮೂಢನಂಬಿಕೆಗಳ ಬಗ್ಗೆ ಹೇಳೋದಾದ್ರೆ, ಸೊ ಇದು ಏನಾಗಿದೆ ಗೊತ್ತಾ, ಜನಗಳು ಮೂಢನಂಬಿಕೆನ ಬಿಲೀವ್ ಮಾಡ್ತಾ ಇಲ್ಲ, ಮೂಢನಂಬಿಕೆನ ಬಿಲೀವ್ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಅಂದ್ರೆ ಈ ನಾಗರ ಪಂಚಮಿ ಇನ್ನೇನು ಆಸ್ಪಾಸಲ್ಲಿ ಈ ಸ್ನೇಕ್ ಚಾರ್ಮರ್ಸ್ ಏನ್ ಮಾಡ್ತಾರೆ, ಹಾವುಗಳನ್ನ ಹಿಡಿತಾರೆ. ನಾಗರ ಹಾವುಗಳನ್ನೆಲ್ಲ ಹಿಡಿದು ಅದ್ರದ್ದು ಫ್ಯಾಂಗ್ಸ್ ಇರುತ್ತಲ್ಲ ಅದನ್ನೆಲ್ಲ ಕಿತ್ತಾಕ್ತಾರೆ. ಹಲ್ಲನ್ನ ಕಂಪ್ಲೀಟ್ ಆಗಿ ಕಿತ್ತಾಕ್ತಾರೆ. ವೆನಮ್ ಸ್ಯಾಕ್ನು ಕಿತ್ತಾಕ್ತಾರೆ. ಎಲ್ಲದನ್ನು ಕಿತ್ತಾಕ್ಬಿಟ್ಟು ಹೊಲಿತಾರೆ. ಆ ಬಾಯಿನ, ಹಾವಿನ ಬಾಯಿನ ಹೊಲ್ದ್ಬಿಟ್ಟು ಆ ಒಂದ್ ಅದೇನ್ ಬುಟ್ಟಿ ಇರುತ್ತಲ್ಲ ಅದ್ರೊಳಗೆ ಇಟ್ಕೊಂಡು, ಲಿಟ್ರಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದ್ 10ನೇ ದಿನ ಊಟ ನೀರು ಕೊಟ್ರಲ್ಲ ಅದಕ್ಕೆ, ಅದೇನಿದೆ ಫುಡ್ ಕೊಟ್ರಲ್ಲ, ಇವನ್ ನೀರ್ ಕೂಡ ಹಾಕಿರಲ್ಲ. ಸೊ ಇವಾಗ ಅವನಿಗೆ ದುಡ್ಡು ಬೇಕಾಗಿರುತ್ತೆ. ಅವಾಗ ಈ ನಾಗರ ಪಂಚಮಿಗಳ ದಿನ ಈ ಹಳ್ಳಿಗಳಿಗೆ ಅಲ್ಲಿ ಇಲ್ಲಿ ಎಲ್ಲ ದೇವಸ್ಥಾನಗಳ ಮುಂದೆ ಹೋಗ್ಬಿಟ್ಟು ಆ ನಾಗರ ಹಾವುಗಳನ್ನ ಆಡಿಸ್ಕೊಂಡು, ಅದೇ ಹೋಗಕ್ಕಿನ ಮುಂಚೆ ಬಾಯಿನ ಹೊಲಿಗೆ ಬಿಚ್ಚಿರ್ತಾರೆ. ಸೊ ಹೋಗ್ಬಿಟ್ಟು ಆಡಿಸ್ತಾರೆ. ಸೊ ಹೇಳ್ತಾರೆ ಭಕ್ತಾದಿಗಳಿಗೆ, ನೀವು ಬಂದು ಹಾಲಿಟ್ರೆ ಹಾಲು ಕುಡಿದ್ರೆ ನಿಮ್ದು ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ, ದೇವ್ರು ವರ ಕೊಡ್ತಾನೆ. ಹಾಲು ಕುಡಿಲ್ಲ ಅಂದ್ರೆ ನೀವೇನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಜನ ಏನ್ ಮಾಡೋದು, ತಗೊಂಡೋಗಿ ಹಾಲು ಇಡ್ತಾರೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಗೇನು ಊಟ ತಿಂಡಿ ಕೊಟ್ರಲ್ಲ ಅವರು, ಸೊ ನಿಮಗೆ ಏನೋ ಒಂದು ತಂದಿಟ್ಟಾಗ ನಿಮಗೆ ಕುಡಿಬೇಕಂತ ಅನ್ಸುತ್ತೆ ತಾನೆ. ಸೊ ಆ ಹಾಲನ್ನ ಅದು ಕುಡಿಯುತ್ತೆ, ಆಕ್ಚುಲಿ ಕುಡಿಯುತ್ತೆ. ಬಟ್ ಕುಡ್ದಾದ್ಮೇಲೆ ಏನಾಗುತ್ತೆ ಯಾರು ತೋರ್ಸಲ್ಲ. ಆಕ್ಚುಲಿ ಹಾವಲ್ಲಿ ಆ ಒಂದು ಡೈಜೆಸ್ಟಿವ್ ಎನ್ಸೈಮ್ಸ್ ಇರಲ್ಲ. ಲ್ಯಾಕ್ಟೋಸ್ನ ಡೈಜೆಸ್ಟ್ ಮಾಡ್ಕೊಳ್ಳೋಂಥ ಎನ್ಸೈಮ್ಸ್ ಇರಲ್ಲ. ಸೊ ಅದು ಹೆಂಗಪ್ಪ ಅಂದ್ರೆ, ಹಾವಿಂದು ಡೈಜೆಸ್ಟಿವ್ ಸಿಸ್ಟಮ್ ಹೆಂಗಿರುತ್ತಪ್ಪ, ವರ್ಕ್ ಆಗುತ್ತಪ್ಪ ಅಂದ್ರೆ ಈ ಮೂಳೆಗಳು, ಮಾಂಸಗಳು ಇಂಥವನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಇರುವಂತಹ ಒಂದು ಸಿಸ್ಟಮ್ ಅದು. ಬಟ್ ನಾವು ತಗೊಂಡೋಗಿ ಇದನ್ನ ಇಟ್ಟಾಗ ಅದು ಡೈಜೆಸ್ಟ್ ಮಾಡ್ಕೊಳ್ಳಲ್ಲ. ಸೊ ಲೇಟರ್ ಏನಾಗುತ್ತೆ, ಅದು ವಾಮಿಟ್ ಮಾಡ್ಕೊಳ್ಳುತ್ತೆ. ಒಂದು ಆ ಹಾವಲ್ಲಿ ಶಕ್ತಿ ಇತ್ತು ಅಂದ್ರೆ ಅದು ಬದುಕೊಳ್ಳುತ್ತೆ, ಇಲ್ಲ ಅಂದ್ರೆ ಸತ್ತೋಗುತ್ತೆ. ಮೌತ್ ಎಲ್ಲ ಫುಲ್ ಅಲ್ಸರ್ ಆಗಿರುತ್ತೆ ಮೇಡಮ್ ಆ ಮೂಮೆಂಟ್ ಅಲ್ಲಿ, ಹೊಲ್ದ್ ಬಿಟ್ಟಿರ್ತಾರೆ. ಸೊ ಅದು ಮೇನ್ ಏನಪ್ಪಾ ಅಂದ್ರೆ ವೆನಮ್ಮೇ ಅಲ್ಲ, ವೆನಮ್ ಸಾಕು, ಫ್ಯಾಂಗ್ಸ್ ಅಲ್ಲ, ಅದಕ್ಕೆ ಜೀವ, ಅದೇ ಇಲ್ಲ ಅಂದ್ರೆ ಮುಗೀತದ್ರ ಕತೆ. ಈ ಹಾವು ಆಡ್ಸೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಅವ್ರು ಪುಂಗಿ ಇಟ್ಕೊಂಡಿರ್ತಾರೆ ಯೂಶಲಿ, ಆ ಪುಂಗಿ ಸೌಂಡ್ಗೆ ತಲೆ ಅಲ್ಲಾಡಿಸ್ತಿರುತ್ತೆ, ಅದೆಲ್ಲ ನಿಜಾನಾ? ಪುಂಗಿ ಸೌಂಡಿಗಂತಲ್ಲ. ಇವಾಗ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಈಗ ಒಂದು ನಾಗರಾವ್ನ ನಾವು ರೆಸ್ಕ್ಯೂ ಮಾಡಕ್ ಹೋದಾಗ ನಾವು ಜಸ್ಟ್ ಅದ್ರ ಮುಂದೆ ನಾವು ಮೂಮೆಂಟ್ ಮಾಡ್ರೆ ನಮ್ಮನ್ನ ನೋಡ್ತದೆ. ಅಂದ್ರೆ ಕಿವಿ ಇರಲ್ಲ ಹಾವುಗಳಿಗೆ, 100% ಸೆನ್ಸ್ ಮಾಡ್ತವೆ. ಹೌದು, 100% ಹಾವುಗಳಿಗೆ ಕಿವಿ ಇರಲ್ಲ. ಬಟ್ ಜನ ಏನ್ ಅನ್ಕೊಂತಾರೆ, ನಾವು ಜಾಸ್ತಿ ಮಾತಾಡ್ತಿದ್ವಾ ಅದಕ್ಕೆ ಅದು ಒಳಗ್ ಹೋಗ್ಬಿಡ್ತು, ಅದಕ್ಕೆ ಹೆದರಿ ಆಚೆ ಬಂದಿಲ್ಲ. ಅದು ಏನಾಗುತ್ತೆ ಅಂದ್ರೆ, ಹಾವುಗಳಿಗೆ ಕಿವಿ ಇರಲ್ಲ ಬಟ್ ನಿಜ. ಬಟ್ ನಮಗಿನ್ನ 100% ಸೆನ್ಸಿಟಿವ್ ಅದು. ಸೊ ನಾವು ಈಗ ನಾವು ಮಾತಾಡ್ತಿದೀವಿ ಅಂದ್ರೆ ಅದು ಒಂದು ಸೌಂಡ್ ವೈಬ್ರೇಷನ್ ಆಚೆ ಬರ್ತಾ ಇರೋದು. ಈ ಹೋಲ್ ರೂಮ್ ಅಲ್ಲಿ ಒಂದು ಎಕೋ ಒಂದು ಫಾರ್ಮ್ ಆಗ್ತಾ ಇದೆ. ಸೊ ಇಲ್ಲೇನಾದ್ರು ಹಾವಿತ್ತಂದ್ರೆ ಅದಕ್ಕೆ ಎಷ್ಟು ವೈಬ್ರೇಷನ್ಸ್ ತಗ್ಲುತ್ತೆ ಅಂದ್ರೆ, ನಮ್ಮ ಬಾಯಿಂದ ಕೆಳಗಡೆ ರಿಫ್ಲೆಕ್ಟ್ ಆಗಿ ಅದಕ್ಕೆ ಸೌಂಡ್ ವೈಬ್ರೇಷನ್ಸ್ ಹೋಗುತ್ತೆ. ಸೊ ಅದರಿಂದ ಕಂಡುಹಿಡಿಯುತ್ತೆ. ನಮ್ಮ ಮಾತನ್ನ ಕೇಳಿಸ್ಕೊಂಡು ಅದು ಹೋಗಲ್ಲ, ವೈಬ್ರೇಟ್ ಆಗ್ತಿದೆ, ನೆಲ ವೈಬ್ರೇಟ್ ಆಗ್ತಾ ಇದೆ, ಸೊ ನನಗಿಲ್ಲಿ ಥ್ರೆಟ್ ಇದೆ ಅಥವಾ ಜಾಸ್ತಿ ಜನ ಇದ್ದಾರೆ, ಏನೋ ಇದ್ದಾರೆ ಅಂತ ಅದು ದೂರ ಹೋಗುತ್ತೆ ಅಷ್ಟೇ. ಹಾವುಗಳಿಗೆ ಕಿವಿ ಇರಲ್ಲ, ಸೆನ್ಸರಿ ಆರ್ಗನ್ಸ್, ಸೌಂಡ್ ವೈಬ್ರೇಷನ್ಸ್ ಅಷ್ಟೇ. ಓಕೆ. ಸೊ ಇವಾಗ ಈ ಹಾವು ಹಿಡಿಯೋದು, ರೆಸ್ಕ್ಯೂ ಮಾಡೋದ್ರಿಂದ ಎಲ್ಲ
ಇನ್ಕಮ್ ಬರಲ್ಲ ಅಂತ ಹೇಳಿದ್ರಿ ಆವಾಗಲೇ. ಸೊ ನಿಮ್ಮ ಲೈಫಲ್ಲಿ ಇನ್ಕಮ್ಗೆ ಅಂತ ಯಾವ ಕೆಲಸನ ಮಾಡ್ತಾ ಇದ್ದೀರಾ? ಸೊ ನಾನು ಮೇಡಮ್ ಪ್ರೊಫೆಷ್ನಲಿ ಆರ್ಟಿಸ್ಟು. ಓಕೆ. ಅಂದರೆ ನಾನು ಗಿಟಾರ್ ಟ್ರೈನ್ ಮಾಡ್ತೀನಿ ಕೆಲವೊಂದಷ್ಟು ಸ್ಕೂಲ್ಗಳಲ್ಲಿ. ಸೊ ನನಗದು ಗೊತ್ತದು, ನನಗೆ ರೆಸ್ಕ್ಯೂಯಿಂದ ನನಗೇನು ಬರಲ್ಲ ಅಂತ ಗೊತ್ತು. ಸೊ ನಾನು ಬೇರೆ ಪ್ರೊಫೆಷನ್, ನಮ್ಮದು ಈಗ ನಂದು ಅಂತಲೇ ಅಲ್ಲ, ನೀವು ಯಾವುದೇ ರೆಸ್ಕ್ಯೂಯರ್ಸ್ನ ತಗೊಳ್ಳಿ, ಸ್ನೇಕ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಸೊ ಅವರು ಫ್ರೀ ಆಗಿರ್ಬೇಕು ಯಾವಾಗ, ಅವ್ರು ಫ್ರೀ ಆಗಿರೋಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ಯಾವ ಮೂಮೆಂಟಲ್ಲಿ ಬೇಕಾದ್ರೂ ಕಾಲ್ ಬರ್ಬೋದು. ಆ್ಯಂಡ್ ಅಂಥ ಕೆಲಸನೇ ಅವ್ರು ಆರಿಸ್ಕೊಂಡಿರ್ತಾರೆ. ಸೊ ನೀವು ಯಾವುದೇ ರೆಸ್ಕ್ಯೂರ್ಸ್ ತಗೊಳ್ಳಿ, ಮೋಸ್ಟ್ ಆಫ್ ದ 80% ಆಫ್ ದ ರೆಸ್ಕ್ಯೂರ್ಸು ಒಂದು ಕೆಲಸ ಮಾಡ್ತಿರಲ್ಲ, ಇನ್ನೊಂದೇನಾಗಿರುತ್ತೆ ಅಂಥ ಪಾರ್ಟ್ ಟೈಮ್ ಜಾಬ್ಸ್ನ ಆರಿಸ್ಕೊಂಡಿರ್ತಾರೆ. ಯಾಕಂದ್ರೆ ನಮಗೆ ಕಾಲ್ ಬಂದರೆ ನಾವು ಅಟೆಂಡ್ ಮಾಡಬೇಕು ಅನ್ನೋ ಥರ. ಸೊ ಇವಾಗ ನಂದು ಲೈಫ್ ಹಂಗೆ ಆಗಿರೋದು. ಸೊ ನಾನು ಇವಾಗ 9 to 5 ಜಾಬ್ ಮಾಡೋಕ್ಕಾಗಲ್ಲ. ಇವಾಗ ನಾನು ಎಲ್ಲೋ ಕುತ್ಕೊಂಡು ನಾನು ಮಾಡ್ಬೋದು, ನನಗೇನು ದೊಡ್ಡದಲ್ಲ ಅದು. ಬಟ್ ನಾನು ಈಗ ಎಲ್ಲೋ ಒಂದು ಕುತ್ಕೊಂಡು ನಾನು ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ನಾಯಿ ಮರಿ ಆಕ್ಸಿಡೆಂಟ್ ಆಗಿದೆ, ಯಾವುದೋ ಒಂದು ಹಸು ಇಲ್ಲಿ ಬಿದ್ದು ಒದ್ದಾಡ್ತಿದೆ ಅಂದಾಗ ನಾನು ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಸ್ವಲ್ಪ ಹೋಲ್ಡ್ ಮಾಡಿ ಆಮೇಲಾದರೂ ಬರ್ತೀನಿ ಅಂತ ಹೇಳೋಕ್ಕಾದ್ರೂ ನನ್ನ ಜಾಬ್ ಫ್ರೀ ಇರಬೇಕಲ್ಲ. ಸೊ ನಮ್ದು ಹೆಂಗಾಗಿದೆ ಲೈಫ್ಗಳು, ನಮ್ಮ ಲೈಫ್ನ ನಾವೇ ಬಿಲ್ಡ್ ಮಾಡ್ಕೊಂಡು ನಮಗೆ ಬೇಕಾಗಿರೋ ಥರ ಡ್ರಾ ಮಾಡ್ಕೊತಾ ಇದ್ವಿ. ಸೊ ಈ ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟ್ಗಳಲ್ಲಿ, ರೆಸ್ಕ್ಯೂವರ್ಸ್ಗಳಲ್ಲಿ ವುಮೆನ್ ತುಂಬ ಕಮ್ಮಿ. ಸೊ ನೀವು ಒಬ್ರು ವುಮೆನ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವುಮೆನ್ ಆರಾಮಾಗಿ ಕೆಲಸನ ಮಾಡ್ಬೋದಾ? ಸೊ ವುಮೆನ್ಸು ಮಾಡಬಹುದು, ಬಟ್ ಮೇಯ್ನ್ ಏನಪ್ಪ ಅಂದರೆ ಮನೇಲಿ ಸಪೋರ್ಟ್ ಇರಬೇಕು. ಸೊ ಐ ಹ್ಯಾವ್ ನಾನು ಒಂಥರ ಬ್ಲೆಸ್ಡ್ ಅಂತ ಹೇಳ್ಬೋದು ಆ ವಿಷಯದಲ್ಲಿ. ಸೊ ಕದ್ದು ಮುಚ್ಚಿ ಮಾಡೋಕ್ಕಾಗಲ್ಲ ಈ ಕೆಲಸಗಳನ್ನೆಲ್ಲ. ಸೊ ಹಾಗಾಗಿ ಯಾವ ಟೈಮಲ್ಲಿ ಬೇಕಾದ್ರೂ ಅಟೆಂಡ್ ಮಾಡೋ ಥರ ಇರಬೇಕು. ಅಂದರೆ ನೈಟ್ ಟೈಮಲ್ಲಿ ರೆಸ್ಕ್ಯೂಸ್ ಅಟೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಏನಾಗುತ್ತೆ ಅಂದರೆ, ನಾವು ಹುಡುಗಿರು ಇವತ್ತು ಎಷ್ಟು ಸೆಕ್ಯೂರ್ಡ್ ಆಗಿ ಇದ್ದಾರೆ ಅಂದರೆ, ಸೊ ಅನ್ನೋನ್ ನಂಬರ್ಸ್ ಬಂದರೆ ಪಿಕ್ಕೇ ಮಾಡಲ್ಲ. ಯಾಕಂದರೆ ಇವತ್ತು ಜನ ಸೊಸೈಟಿ ಎಷ್ಟು ಕೆಟ್ಟೋಗಿದೆ ಅನ್ನೋದು ಎಲ್ರಿಗೂ ಗೊತ್ತು. ಎಲ್ಲ ಕಡೆ ಸ್ಪ್ಯಾಮ್. ಬಟ್ ನನ್ನ ಫೋನಿಗೆ ಬರೋದೇ ಅನ್ನೋನ್ ನಂಬರ್ಸಿಂದ. ಕಾಲ್ ಬಂದಾಗ ಅನ್ನೋನ್ ನಂಬರ್ಸ್ಗಳೇ ನಮಗೆ ಬರೋದು. ಸೊ ನಾವು ಅದನ್ನು ಪಿಕ್ ಮಾಡ್ತೀವಿ. ಪಿಕ್ ಮಾಡೋರು ಎಲ್ಲೋ ಹೇಳ್ತಾರೆ, ಎಲ್ಲೋ ಮೂಲೆಯಲ್ಲಿ ಹೇಳ್ತಾರೆ ರೆಸ್ಕ್ಯೂ. ಸೊ ಅಲ್ಲಿಗೆ ಹೋಗ್ತೀವಿ. ಇನ್ ಕೇಸ್ ಸ್ನೇಕ್ಸ್ ಆದ್ರೆ ಸ್ನೇಕ್ ರೆಸ್ಕ್ಯೂ ಮಾಡ್ತೀವಿ, ಇಲ್ಲ ಅನಿಮಲ್ಸ್ ಆದ್ರೆ ಅದನ್ನ ನೋಡ್ಕೊಳ್ಳೋಂಥ ಕೆಲಸ ಮಾಡಬೇಕು. ಸ್ನೇಕ್ಸ್ ಆದ್ರೆ ಅದನ್ನ ಅಲ್ಲಿಂದ ರೆಸ್ಕ್ಯೂ ಮಾಡಿಕೊಂಡು ರೀಲೊಕೇಟ್ ಮಾಡೋಕ್ಕೆ ವಿ ಹ್ಯಾವ್ ಟು ಗೋ ಇನ್ ಟು ದ ಫಾರೆಸ್ಟ್. ಎಲ್ಲೆಲ್ಲೋ ಬಿಡೋಕ್ಕಾಗಲ್ಲ ಇವತ್ತು. ಸೊ ಫಾರೆಸ್ಟ್ ಏರಿಯಾಗೆ ಬಿಡಬೇಕು. ಸೊ ಅವಾಗ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಸುತ್ತೆ. ಡೈಲಿ ಒಂಥರ ಚಾಲೆಂಜಿಂಗ್ ಅಂತಾನೆ ಅನ್ಸುತ್ತೆ. ಸೊ ಈ ಚಾಲೆಂಜಿಂಗ್ ರೆಸ್ಕ್ಯೂಸು ಮಾಡ್ತಾ ಇರ್ತೀರಾ, ಜೊತೆಗೆ ವಿಡಿಯೋಸ್ ಕೂಡ, ರೀಲ್ಸ್ ಕೂಡ ಹಾಕ್ತಾ ಇರ್ತೀರಾ. ಸೊ ಎರಡನ್ನೂ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕಂದರೆ ನಂದು ವಿಡಿಯೋಸು ಎಲ್ಲರೂ ನೋಡಿರ್ತಾರೆ ಆ್ಯಂಡ್ ನೀವು ನೋಡಿರ್ತೀರ. ಸೊ ನಂದು ಬೇಸಿಕಲಿ ಜನಕ್ಕೆ ಇನ್ಫಾರ್ಮೇಷನ್ ಕೊಡಬೇಕು. ಸೊ ನನ್ನ ತಲೆಯಲ್ಲಿರೋದು ಅದೇ. ಇವತ್ತು ಯಾವುದೇ ಹಾವುಗಳಾಗಲಿ, ಯಾವುದೇ ಪ್ರಾಣಿಗಳಿಗಾಗಲಿ ಅವ್ರು ಹಿಂಸೆ ಕೊಡ್ತಾ ಇದ್ದಾರೆ ಅಂದರೆ ಅಟ್ಲೀಸ್ಟ್ ನನ್ನ ವಿಡಿಯೋ ನೋಡಿ ಆದಷ್ಟು ಅವ್ರು ಕಮ್ಮಿ ಮಾಡಬೇಕು. ಅಥವಾ ತೊಂದರೆ ಮಾಡಲಿಲ್ಲ ಅಂದರೂ ಬೇರೆಯವ್ರಿಗೆ ಇನ್ಫಾರ್ಮ್ ಆದರೂ ಮಾಡಬೇಕು. ಸೊ ಅದು. ಆಮೇಲೆ ಮೇಯ್ನ್ ನಾನು ಐಡೆಂಟಿಫಿಕೇಷನ್ಸು, ಸೊ ಈ ಥರದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇವಾಗ ಜನದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಯಾವ್ದಾದ್ರು ಒಂದು ಹಾವು ಬಂತ, ಎಲ್ಲ ಹಾವು ನಾಗರಾವು, ಎಲ್ಲ ಹಾವಲ್ಲೂ ವಿಷ ಇರುತ್ತೆ, ಎಲ್ಲ ಹಾವನ್ನು ಕೊಲ್ಲಬೇಕು. ಸೊ ಇದು ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಸೊ ವಿಷ ಇರೋ ಹಾವುಗಳು ಬೇರೆ, ವಿಷ ಇಲ್ಲದೆ ಇರೋ ಹಾವುಗಳು ಬೇರೆ. ಹಾಗಂತ ವಿಷ ಇರೋವನ್ನ ಕೊಲ್ಲೋದು ಅಂತ ಅಲ್ಲ. ಸೊ ಅದನ್ನು ಹಿಡಿಸಿ ಕಳಿಸೋ ಅಂಥ ಕೆಲಸ ಮಾಡಬೇಕು. ಸೊ ನನಗೆ ಅದು ಇರೋದು ಮೈಂಡಲ್ಲಿ. ಸೊ ಹಾಗಾಗಿ ನಾನು ಆದಷ್ಟು ಜನಗಳಿಗೆ ಎಜುಕೇಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಅದು ಕ್ಲಿಕ್ ಆಗ್ತಾ ಇದೆ ಆ್ಯಕ್ಚುಲಿ. ದಿನಕ್ಕೆ ತುಂಬ ಜನ ಫೋನ್ ಮಾಡ್ತಾರೆ ನನಗೆ. ಅದು ಯಾವುದೋ ಊರಿಂದ ಫೋನ್ ಮಾಡ್ತಾರೆ, ಮೇಡಮ್ ನಿಮ್ಮ ವೀಡಿಯೋಸ್ ನೋಡ್ತಿರ್ತೀವಿ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಹಿಂಗೆ ಮಾಡಿರಿ. ನಾನು ತುಂಬ ಜನದ ವೀಡಿಯೋಸ್ ನೋಡಿದ್ದೀನಿ, ಏನೇನೋ ಹುಚ್ಚಾಟಗಳು ಮಾಡ್ತಾರೆ. ಅದು ನಿಮ್ದು ವೀಡಿಯೋಸು ತುಂಬ ಡಿಫ್ರೆಂಟ್ ಆಗಿರುತ್ತೆ, ಎಜುಕೇಟಿವ್ ಆಗಿರುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ. ಇದೇ ಥರ ಮಾಡಿ, ಬಟ್ ಹುಷಾರಾಗಿರ್ರಿ, ಆರಾಮಾಗಿ ಮಾಡ್ರಿ, ಏನು ಇದು ಮಾಡ್ಕೊಳಂಗಿಲ್ಲ ಅಂತ ತುಂಬ ಜನ ಫೋನ್ ಮಾಡ್ತಾರೆ. ಫೀಲಿಂಗ್ ನನ್ ತುಂಬ ಹ್ಯಾಪಿ ಫೀಲ್ ಆಗ್ತಾ ಇದೆ ಆ್ಯಕ್ಚುಲಿ ಅದರಿಂದ. ಈ ಆನಿಮಲ್ ರೆಸ್ಕ್ಯೂವಿಂಗ್ ಜೊತೆಗೇನೆ ಹಾಡು ಕೂಡ ಹಾಡ್ತೀರಾ, ರ್ಯಾಪ್ ಬೇರೆ ಮಾಡ್ತೀರಾ, ಲಿರಿಕ್ಸ್ ಬರೀತೀರಾ, ಆ್ಯಂಡ್ ಗಿಟಾರ್ ಕೂಡ ಹೇಳ್ಕೊಡ್ತಿದ್ದೀರಾ ಬೇರೆಯವ್ರಿಗೆ. ಸೊ ಆ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು? ಈ ಅನಿಮಲ್ಸು ಮತ್ತು ಈ ಸ್ನೇಕ್ಸು, ವೈಲ್ಡ್ ಲೈಫು ಎಲ್ಲ ಅದು ಯಾವ ಥರ ಸ್ಟಾರ್ಟ್ ಆಯಿತು, ಆ್ಯಕ್ಚುಲಿ ಇದು ಹಂಗೆ ಸ್ಟಾರ್ಟ್ ಆಗಿದ್ದು. ನಮ್ಮ ಮನೇಲೆಲ್ಲ ಆಲ್ಮೋಸ್ಟ್ ಸಿಂಗರ್ಸೇ ಇರೋದು. ಅಂದರೆ ದೇ ಆರ್ ನಾಟ್ ಪ್ರೊಫೆಷ್ನಲಿ ಟ್ರೈನ್ಡ್, ಬಟ್ ದೇ ಸಿಂಗ್. ಸೊ ನಮ್ಮಮ್ಮ ಆಗಿರ್ಬೋದು, ನಮ್ಮ ಆಂಟಿ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು, ಸೊ ನಮ್ಮ ದೊಡ್ಡಮ್ಮ, ಸೊ ಅವರೆಲ್ಲ ಏನಂದರೆ ಮೊದಲಿಂದನೂ ಹಾಡನ್ನ ತುಂಬ ಹೇಳ್ತಾ ಇದ್ರು. ಸೊ ಹಂಗೆ ಅದು ಕೇಳಿ ನಾನು ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ.
ಬಟ್ ಪ್ರೊಫೆಷ್ನಲಿ ನಾನೆಲ್ಲೂ ಟ್ರೈನ್ ಆಗಕ್ಕೆ ನನಗೆ ಚಾನ್ಸ್ ಸಿಗಲಿಲ್ಲ, ಅವಕಾಶ ಸಿಗಲಿಲ್ಲ. ಬಟ್ ಇವತ್ತು ಹಾಡ್ತೀನಿ, ಒಂದು ತಕ್ಕ ಮಟ್ಟಿಗೆ ಹಾಡ್ತೀನಿ, ಒಂದು ತಕ್ಕ ಮಟ್ಟಿಗೆ ರ್ಯಾಪ್ನ ಮಾಡ್ತೀನಿ. ಸೊ ನನ್ನ ತಲೆಯಲ್ಲಿ ಏನು ಬರುತ್ತೋ ನಾನು ಅದನ್ನ ರ್ಯಾಪ್ ಮೂಲಕ ತಿಳಿಸ್ತಾ ಇದ್ದೀನಿ. ಸೊ ಯಾಕಂದ್ರೆ ಇಟ್ಸ್ ವೆರಿ ಲೈಕ್ ಯುನೀಕ್ ವೇ ಅಂತ ನನಗನ್ಸುತ್ತೆ ರ್ಯಾಪಿಂಗ್ ಮುಖಾಂತರ ತಿಳಿಸೋದು. ಸೊ ನಾನು ಒಂದು 4-5 years ಬ್ಯಾಕು ನನಗೂ ರ್ಯಾಪ್ ಮಾಡೋಂಥ ಕೆಪಾಸಿಟಿ ಇದೆ ಅನ್ನೋದನ್ನ ನಾನು ತಿಳ್ಕೊಂಡೆ. ಸೊ ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದೆ. ಬೇರೆ ಅಂದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ರಲ್ಲ ನಮ್ಮ ಕನ್ನಡ ರ್ಯಾಪರ್ಸು, ಅವ್ರ ರ್ಯಾಪ್ಸ್ಗಳನ್ನ ಕವರ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ನಾನು ಫಸ್ಟ್ ನಾನು ಕಂಡುಕೊಂಡೆ, ಸೊ ನನಗೆ ಬರುತ್ತಾ ರ್ಯಾಪ್ ಮಾಡಕ್ಕೆ ಅಂತ. ಸೊ ನನಗೆ ಯಾವಾಗ ಅದು ಕನ್ಫರ್ಮ್ ಆಯ್ತು, ನನ್ನ ಥಾಟ್ಸ್ನ ನಾನು ರ್ಯಾಪ್ ಮೂಲಕ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಹಾಗೆ ನಮ್ಮ ನಾಡು ನುಡಿ ಬಗ್ಗೆ ಒಂದು ಯಾವ್ದಾದ್ರು ರ್ಯಾಪ್ ಮಾಡ್ಬೋದಾ? ಓಕೆ, ರೀಸೆಂಟ್ ಆಗಿ ಒಂದು ರ್ಯಾಪ್ ಮಾಡಿದೆ, ಇನ್ಸ್ಟಾ ಸೀರೀಸಿಗೆ ರಿಲೀಸ್ ಮಾಡಿದೆ. ನಮ್ಮ ಬಿಗ್ ಬ್ರದರ್ ಆಲೋಕೆ ಅವರು ಕೂಡ ಅದರಲ್ಲಿ ಫೀಚರಿಂಗ್ ಆಗಿದ್ರು. ಸೊ ಅದು 1-2 ಲೈನ್ ನಾನು ಹೇಳ್ಬೋದು. ಓಕೆ, ಕೇಳಿಸ್ಕೋ ಕನ್ನಡದ ತಂಟೆಗೆ ಬಂದ್ರೆ ಬೀಳುತ್ತೆ ಕಲಿ ತುಕ್ಕೋ ಕನ್ನಡ ಗೊತ್ತಿಲ್ಲ ಅಂತ ಹೇಳೋದಲ್ಲ, ಕಾಣ್ತಿದ್ದೆ ಭಾಷೆಗೆ ಬೆಲೆ ಕೊಡದೆ ಇರೋದು ಕಲ್ಲಿನ ಕೋಟೆ ಎಲ್ಲಿ ಕನ್ನಡದ ಬಾವುಟ ಕಣ್ಣೋ ಹಾರಿಸ್ತಿರೋದು, ಕನ್ನಡದಲ್ಲೇ ರ್ಯಾಪ್ ಮಾಡೋದು ಯಾಕಂದ್ರೆ ಇಲ್ಲೇ ಹುಟ್ಟಿರೋದು, ಕನ್ನಡ ನಾಡು ಸಂಸ್ಕೃತಿ ಬಗ್ಗೆ ಅಪಾರ ಪ್ರೀತಿ ನನ್ಗಿರೋದು, ನಿಂಗೇನೋ ಗೊತ್ತು ನಮ್ಮ ಕನ್ನಡದ ಗತ್ತು, 3 ಬಿಟ್ಟು ನೀನು ನಮ್ಮ ಊರಾಚೆ ನೆಗಿದ್ಬಿಡುತ್ತೋ, ಕನ್ನಡ ನನ್ನ ನಾಡಿ ಮಿಡಿತ, ಕನ್ನಡ ನನ್ನ ಉಸಿರಿನ ಬಡಿತ, ಕನ್ನಡ ನನ್ನ ಮನಸ್ಸಿನ ಮಾತೆ, ಕನ್ನಡ ನನ್ನ ಹೃದಯದ ಗೀತೆ, ಕನ್ನಡಲೇ ಕನ್ನಡ ಗರ್ವದಿಂದ ಹೇಳ್ತಿದ್ದೀನಿ ಕನ್ನಡಿಗಾಲೇ. ಸೂಪರ್, ಥ್ಯಾಂಕ್ ಯು. ಸಾಕಷ್ಟು ರ್ಯಾಪ್ ಕೂಡ ಮಾಡಿದ್ದೀರಾ ನೀವು, ಆನ್ಲೈನಲ್ಲಿ ಅದನ್ನ ಹಾಕಿದ್ದೀರಾ ಕೂಡ. ನಾವ್ ಎಲ್ಲಿ ನೋಡಬಹುದು? ಆ ಚಾನಲ್ ಇದೆಯಾ ಅಥವಾ? ನಾನು ಜನರಲಿ ಯೂಟ್ಯೂಬ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ ಒಂದಷ್ಟು ವರ್ಷಗಳ ಹಿಂದೆ. ಸೊ ಅದ ಲೆಂತಿ ರ್ಯಾಪ್ಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ನನಗೆ ಹೋಗ್ತಾ ಅದು ಯಾಕೋ ವರ್ಕ್ ಆಗ್ತಾ ಇಲ್ಲ, ಜನ ಯಾಕೋ ನೋಡ್ತಾ ಇಲ್ಲ, ಪ್ರಾಬಬ್ಲಿ ಲೆಂತಿ ಇರ್ಬೋದಲ್ಲ, ಅದಕ್ಕೇನಾದ್ರು ಕ್ಲಿಕ್ ಆಗ್ತಾ ಇಲ್ವಾ ಏನು ಅನ್ನೋ ಥರ ಸ್ಟಾರ್ಟ್ ಆಯಿತು. ಸೊ ಬರ್ತಾ ಇನ್ಸ್ಟಾಗ್ರಾಮಿಗೆ ಸಣ್ಣದು ಇನ್ಸ್ಟಾ ಸೀರೀಸ್ ಅಂತ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದು ಕ್ಲಿಕ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಾನು ಅದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಕೆಲವೊಂದು ಲೆಂತಿ ವಿಡಿಯೋಸ್ ಆದರೆ ನಾನು ಅದನ್ನು ಯೂಟ್ಯೂಬಿಗೆ ಹಾಕ್ತೀನಿ. ಸ್ಫೂರ್ತಿ HS ಅಫಿಷಿಯಲ್ ಅಂತ ನಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಇತ್ತೀಚೆಗೆ ನಾನು ಅದರಲ್ಲಿ ರೆಸ್ಕ್ಯೂ ವ್ಲಾಗ್ಸು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಂದು ಏನೇನಿದೆ ಎಲ್ಲ ಥಾಟ್ ಪ್ರೊಸೆಸ್ಸು ಒಂದೇ ಕಡೆ ಸ್ಟೋರ್ ಮಾಡೋಣ ಅನ್ನೋ ಒಂದು ಕಾರಣಕ್ಕೆ ನಾನು ಎಲ್ಲನೂ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ನಿಮ್ಮನ್ನ ಈ ಹಿಂದೆ ಪರಿಚಯ ಆಗಿದ್ದು 5 ವರ್ಷದ ಹಿಂದೆ. ಫಸ್ಟ್ ಕನ್ನಡ ಫೀಮೇಲ್ ರ್ಯಾಪ್ ಸೈಫರ್ನ ಮಾಡಿದ್ವಿ. ತುಂಬ ನೆನಪಾಯ್ತು ಅದನ್ನು ವಾಪಸ್ ನಿಮ್ಮನ್ನು ಮತ್ತೆ ನೋಡಿದಾಗ. ಅದು ಹಿಂದಿಂದೆಲ್ಲ ನೆನಪಾಯ್ತು. ಆ ರ್ಯಾಪ್ನ ಮತ್ತೊಂದ್ಸರಿ ನಮ್ಮ ಆಡಿಯನ್ಸ್ ಮುಂದೆ ಹಾಡ್ಬೋದಾ? ಯಾ ಶೋರ್, ನೀವು ಹಾಡಿದ್ರೆ ಇಬ್ರು ಹಾಡ್ಬೋದು. ನಿಮ್ಮ ವರ್ಸ್ ನೀವು ಹಾಡಿ, ನನ್ನ ವರ್ಸ್ ನಾನು ಹಾಡ್ತೀನಿ. ಓಕೆ, ನನ್ನ ಬಿಟ್ ಲೇಟಾಗಿ ಬರುತ್ತೆ, ಫಸ್ಟ್ ನಿಮ್ಮ ಬಿಟ್ಸ್ ಬರುತ್ತೆ. ಓಕೆ. ಒಂದೆರಡ್ಲಗೆರಡು ಆಚೆ ಹೋಗ್ಬಾರ್ದು ಹೆಣ್ಣು, ಬೀಳ್ತೆ ಜನರ ಕಣ್ಣು, ಒಳಗೆ ಇದ್ದುಕೊಂಡು ಕಸ ಮುಸ್ರೆ ತಿಕ್ಕೊಂಡು ಯೂನಿಕ್ ಆಗಿ ಥಿಂಕ್ ಮಾಡ್ಬೇಕಮ್ಮ ಅಂತಾರೆ ಜನರು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ವುಮೆನ್ಸ್ ಡೇ ಈಗಷ್ಟೇ ಸೀಮಿತವಾಗಿರೋ ಒಂದು ವಾಕ್ಯ, ನೀನು ನಿಜವಾದ ತಂದೆಯಾದರೆ ಹೆಣ್ಣಾದರೂ ಖುಷಿ ಪಡೋದ ಕಲಿ ನೀನು ಮೂಡ. ನೊ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 
ಮಾಡಬೇಡ ಅಂತ ನಮ್ಮನ್ನ ಸಪ್ರೆಸ್ ಮಾಡುತ್ತೀರಾ? ಯಾಕೆ 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 ಭಯನಾ? ಯಾಕೆ 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 ಹೊಟ್ಟೆ ಊರಿನ? ಯಾಕೆ 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 ಬೆಳೆದ್ಬಿಡ್ತೀವಂತನಾ? ಯಾಕೆ 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 ಟೆಲ್ ಮೀ ದ ಟ್ರೂತ್. ನಾ ಭಾರತೀಯ ನಾರಿ ನಾರಿ ನಮೂನಿದರೆ ಮಾರಿ ಯಾಮ್ ಮಾರೋದಿಲ್ಲ ನಾನು ತುಂಬಾನೇ ಹುಷಾರಿ ಸ್ವಾಗ್ ನಂದು ಭಾರಿ ಆದ್ರೂ ಸಂಸ್ಕಾರಿ ರ್ಯಾಪ್ ಮಾಡಕ್ ಬಂದಿದ್ದೀನಿ ಬಿಡಿ ನಂಗೆ ದಾರಿ ನನ್ ಬಗ್ಗೆ ತಿಳ್ಕೊಳ್ಳೋಕೆ ನಂಗೇನೆ ಕೇಳಿ ಗಾಂಚಾಲಿ ತೋರ್ಸಿದ್ರೆ ಆಗ್ತೀನಿ ಕಾಳಿ ಅವಾಗವಾಗ ನಾನ್ ಜಂಬದ ಕೋಳಿ ರಾಜಕುಮಾರಿ ನಾಡು ಮಾಡ್ತೀನಿ ದಾಳಿ ತಲೆ ಎತ್ತಿ ತೋರಿಸ್ತೀವಿ ಸ್ತ್ರೀ ಶಕ್ತಿ ಬೆಳವಣಿಗೆ ಕಡೆ ನಮ್ಮ ಆಸಕ್ತಿ ಸ್ತ್ರೀ ಅಂದರೆ ಇಲ್ಲಿ ಅಲ್ಲ ನಿಶಕ್ತಿ ಕೀಳಾಗಿ ನೋಡಕೂಡದು ಪ್ರತಿ ವ್ಯಕ್ತಿ ಕ್ರಾಪ್ ಟಾಪ್ ಮಿನಿ ಸ್ಕರ್ಟ್ ಜೀನ್ಸ್ ಅಥವಾ ಸಾರಿ ನನ್ ಬಟ್ಟೆ ನನ್ನ ಇಷ್ಟ ವೈ ಡು ಯು ವರಿ ಜಡ್ಜ್ ಮಾಡೋರೆಲ್ಲ ನನ್ನ ದಾರಿಯಿಂದ ಗೆಟ್ ಔಟ್ ಅಂಕಲ್ ಆಂಟಿ ಎಲ್ಲ ಯಾರು ಉರ್ಕೋಬೇಡಿ ಪೀಸ್ ಔಟ್. ಕ್ರೇಜಿ. ಚೆನ್ನಾಗಿತ್ತು, ಹಳೆದೆಲ್ಲ ಹಾಗೆ ನೆನಪಾಯ್ತು. ಥ್ಯಾಂಕ್ ಯು ಸೋ ಮಚ್ ಸ್ಫೂರ್ತಿ ಅವರೇ ಬಂದಿದ್ದಕ್ಕೆ ಘನ ಮಾತು ಪಾಡ್ಕಾಸ್ಟ್ಗೆ. ನಾನು ಇಷ್ಟು ಬೇಗ ಹೋಗಲ್ಲ. ಸೊ ಏನಂದ್ರೆ ನಿಮ್ಮ ಘನ ಮಾತು ಪಾಡ್ಕಾಸ್ಟ್ನ ನೋಡಿ ನನಗೆ ಒಂದು 4 ಲೈನ್ ರ್ಯಾಪ್ ಮಾಡಬೇಕು ಅಂತ ಅನ್ನಿಸ್ತು. ಗ್ಯಾಪಲ್ಲಿ ಬರ್ದಿದ್ದೀನಿ. ಸೊ ನೀವು ಪರ್ಮಿಷನ್ ಕೊಟ್ರೆ ಹಾಡಿ. ಅಯ್ಯೋ ನಾವೇನ್ ಪರ್ಮಿಷನ್ ಕೊಡೋದು, ನಿಮ್ದೆ
ಮೈಕ್ ತಗೊಳ್ಳಿ. ಓಕೆ, ಸೊ ಒಂದು 4 ಲೈನ್ ಬರೆಯೋಣ ಅನ್ಕೊಂಡೆ, ಅದೊಂದು ಪೇಜ್ ಆಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸ್ಫೂರ್ತಿ ಆನ್ ದ ಫ್ಲೋ ಮ್ಯಾನ್. ಘನ ಮಾತು ಘನಭರಿತ ತೂಕದ ಮಾತು ಆಡಲಿಕ್ಕೆ ಬಂದಿದ್ದಾರೆ ಮೇಘನಾ ಅವರು. ಪೋಡ್ಕ್ಯಾಸ್ಟ್ ಮಾಡ್ತೀನಿ ಬನ್ನಿ ಅಂತ ಅಂದ್ರು. ದುರ್ಗದಿಂದ ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದೆ. ಇಲ್ಲಿಗೆ ಬಂದ ಮೇಲೆ ನನ್ಗೆ ರಿಯಲೈಸ್ ಆಯ್ತು, ಐ ಆಮ್ ಅಟ್ ದ ರೈಟ್ ಪ್ಲೇಸ್ ವಿತ್ ಮೇಘನಾ. ಅನ್ಸಂಗ್ ಹೀರೋಸ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ, ಎಲೆಮರಿಯ ಕಾಯಿಗಳನ್ನ ತೋರಿಸ್ತಾ ಇದ್ದೀರಾ, ಜೆನ್ಯೂನ್ ಆಗಿರೋರ್ಗೆ ಸಪೋರ್ಟ್ ಮಾಡ್ತಿದ್ದೀರಾ. ಆಲ್ ದ ಬೆಸ್ಟ್ ನಿಮ್ಮ ಪೋಡ್ಕ್ಯಾಸ್ಟಿಗೆ, ಘನ ಮಾತಿಗೆ ಅಂದ್ರೆ ತೂಕಭರಿತವಾದ ಮಾತಿಗೆ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅವಾಗ್ಲೇ ಥ್ಯಾಂಕ್ ಯು ಹೇಳಕ್ ಹೋದೆ, ಸ್ಟಾಪ್ ಮಾಡ್ಬಿಟ್ರಿ. ಇವಾಗ ಕಂಪ್ಲೀಟ್ ಆಗಿ ಥ್ಯಾಂಕ್ ಯು ಹೇಳ್ಬಿಡ್ತೀನಿ. ಪ್ಲೀಸ್. ನಿಮ್ಮಿಂದ ಸಾಕಷ್ಟು ವಿಚಾರಗಳನ್ನ, ಆನಿಮಲ್ಸ್ ಬಗ್ಗೆ, ಹಾವುಗಳ ಬಗ್ಗೆ ಎಷ್ಟೊಂದು ವಿಚಾರಗಳನ್ನ ತಿಳ್ಕೊಂಡೆ. ನಮ್ಮ ಘನ ಮಾತು ಪಾಡ್ಕಾಸ್ಟ್ ಬಂದಿದ್ದಕ್ಕೆ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು. ಇಟ್ಸ್ ಮೈ ಪ್ಲೆಜರ್ ಆಕ್ಚುಲಿ. ನನ್ನನ್ನ ಕರೆಸಿ ಅಂದ್ರೆ ಎಲ್ಲೋ ಒಂದ್ ಕಡೆ ಏನೋ ಒಂದು ಕೆಲಸನ ಮಾಡ್ಕೊಂಡು ಹೋಗ್ತಾ ಇದೆ, ಸೊ ನನ್ನನ್ನ ರೆಕಗ್ನೈಸ್ ಮಾಡಿ, ಸೊ ನಮ್ಮಂಥವ್ರಿಗೆ ನಮ್ದಿಷ್ಟೇ ಎಕ್ಸ್ಪೆಕ್ಟೇಷನ್ಸು. ಸೊ ನಾವು ಮಾಡ್ತಿರೋ ಕೆಲಸನ ಯಾರೋ ಒಬ್ರು ರೆಕಗ್ನೈಸ್ ಮಾಡಿ ಏನೋ ಒಂದು ಪ್ರಶಂಸೆ ಕೊಡ್ತಾರೆ ಅಂದ್ರೆ ನಮಗೆ ಇನ್ನೂ ಜಾಸ್ತಿ ಉತ್ಸಾಹ ಬರುತ್ತೆ ಮಾಡೋದಕ್ಕೆ. ಹೆಚ್ಚು ರೆಸ್ಕ್ಯೂಗಳನ್ನ ಮಾಡಿ, ಹೆಚ್ಚು ರ್ಯಾಪ್ ಗಳನ್ನ ಮಾಡಿ, ಖಂಡಿತ ಒಂದು ಆಲ್ರೆಡಿ ಮಾಡ್ತಾ ಇದೀರಾ ಪಾಸಿಟಿವ್ ಇಂಪ್ಯಾಕ್ಟ್, ಇನ್ನ ಜಾಸ್ತಿಯಾಗಿ ಮಾಡಿ ಅಂತ ಹೇಳ್ತೀನಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಮ್ಮ ಪಾಡ್ಕಾಸ್ಟ್ ನೋಡಿದ್ದಕ್ಕಾಗಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.